ಇದೆ PNS ನ್ಯೂಸ್ ನೆಟ್ವರ್ಕ್. ನೀವು ನೋಡ್ತಿದ್ದೀರಾ PNS ವಿಸ್ತಾರ. ನಾನು ನಿಖಿಲ್ ಜೋಶಿ. ಯಾವುದೇ ಒಂದು ವಿಷಯದಲ್ಲಿ ನಿರ್ಧಾರ, ಪರಿಹಾರ, ತಿಳುವಳಿಕೆ, ಕಲಿಕೆ ಸಿಗಬೇಕಾದ್ರೆ ಆ ವಿಷಯದ ಬಗ್ಗೆ ಒಂದು ಒಳ್ಳೆ ಚರ್ಚೆ ಆಗಬೇಕು. ಒಂದು ಒಳ್ಳೆ ಚರ್ಚೆ ಯಾವಾಗ ಆಗುತ್ತೆ ಅಂದರೆ ಅರ್ಥಪೂರ್ಣ ಜನಕೇಂದ್ರಿತ ಪ್ರಶ್ನೆಗಳನ್ನ ಕೇಳಿದಾಗ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ. ಆ ಉದ್ದೇಶದ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಆ್ಯಂಡ್ ತಂದಿದ್ದೀನಿ ಟು ದ ಪಾಯಿಂಟ್. ಸ್ವಾಗತ ನಿಮಗೆ. ಇತ್ತೀಚಿನ ದಿನಗಳಲ್ಲಿ ಈ CJPಯ ಒಂದು ಪ್ರೊಟೆಸ್ಟ್ ಆದ ನಂತರ ನಿಜವಾಗ್ಲೂ ಮುಂದಿನ ಪೀಳಿಗೆ, ಯುವ ಶಕ್ತಿ, ಈ ಯುವ ಶಕ್ತಿಯ ಪರಿಣಾಮಕಾರಿ ಪ್ರಭಾವ ಮುಂದಿನ ದಿನಗಳ ರಾಜಕೀಯದ ಮೇಲೆ, ಒಂದು ಸಾಮಾಜಿಕ ವಾತಾವರಣದ ಮೇಲೆ ಹೇಗಿರ್ಬೋದು ಅಂತ ಇಡೀ ದೇಶ ಎದ್ದು ಕೂತ್ಕೊಂಡು ನೋಡುವಂಥ ಒಂದು ಒತ್ತಾಯವನ್ನ ಆ ದೆಹಲಿಯ ಜಂತರ್ ಮಂತರ್ ಪ್ರೊಟೆಸ್ಟ್ ತಂದು ನಮ್ಮೆಲ್ಲರ ಮುಂದೆ ಇಟ್ಬಿಡ್ತು. ಅದು ಬರೀ ದೆಹಲಿಗೆ ಸೀಮಿತ ಆಗಿರಲಿಲ್ಲ. ಬೆಂಗಳೂರು, ಹೈದರಾಬಾದ್, ಚೆನ್ನೈ, ದೇಶದ ವಿವಿಧ ಭಾಗಗಳಲ್ಲಿ ಪ್ರತಿಭಟನೆಗಳಾದವು. ಮತ್ತೆ ವಿವಿಧ ಭಾಗಗಳಿಂದ ಜನ ಡೆಲ್ಲಿಗೆ ಹೋಗಿ ಆ CJP ಅನ್ನೋ ಒಂದು ಪಕ್ಷಕ್ಕೆ ಮತ್ತೆ ಅವರು ಯಾವ ಕಾರಣಕ್ಕಾಗಿ ಪ್ರತಿಭಟನೆಗಳನ್ನ ಮಾಡಿದ್ರು ಆ ಕಾರಣಕ್ಕೆ ಬೆಂಬಲವನ್ನ ಸೂಚಿಸೋದಕ್ಕೆ ಮುಂದಾದ್ರಲ್ಲ. ಈ ಅಸಂಘಟಿತ ವರ್ಗ ಅಂತ ನಾವೇನು ಅನ್ಕೊಂಡಿದ್ವಿ, ಡಿಜಿಟಲ್ ಆಕ್ಟಿವಿಸ್ಟ್ ಅಂತ ನಾವು ಏನು ಅನ್ಕೊಂಡಿದ್ವಿ, ಅವ್ರು ಆನ್ ಗ್ರೌಂಡ್ ಹಿಡಿದು ಆನ್ ಫೀಲ್ಡ್ ಪ್ರತಿಭಟನೆ ಮಾಡೋದ್ರ ಮೂಲಕ ಸರ್ಕಾರಕ್ಕೆ ಒಂದು ನೇರ ಸಂದೇಶವನ್ನ ಕೊಟ್ಬಿಟ್ರು. ನೀವು ನಮ್ಮನ್ನ ಟೇಕನ್ ಫಾರ್ ಗ್ರಾಂಟೆಡ್ ಮಾಡೋ ಹಾಗಿಲ್ಲ. ನಮ್ಮ ಅಭಿಪ್ರಾಯ, ನಮ್ಮ ಮತ ನಿಮ್ಮ ಭವಿಷ್ಯವನ್ನ ನಿರ್ಧಾರ ಮಾಡುತ್ತೆ. ಹಾಗಾಗಿ ನೀವು ನಮ್ಮ ಮಾತನ್ನ ಕೇಳಬೇಕು ಅಂತ ಅವ್ರು ಹೇಳಿದ್ದೆ ತಡ ಎಲ್ಲರೂ ಕೇಳೋದಕ್ಕೆ ಮುಂದಾದ್ರು. ದೇಶದ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ರಾತ್ರಿ 12 ಗಂಟೆಗೆ ವಿಡಿಯೋ ಮಾಡಿ ನರೇಂದ್ರ ಮೋದಿ ಆ್ಯಪಲ್ಲ ಇನ್ಸ್ಟಾಗ್ರಾಮ್ನಲ್ಲಿ ಹಾಕುವಂತ ಒಂದು ಪರಿಸ್ಥಿತಿ ಬಂತು. ಯಾಕೆ ಗೊತ್ತಾ? ಯುವಕರು ನರೇಂದ್ರ ಮೋದಿ ಆ್ಯಪ್ಗಿನ್ನ ಜಾಸ್ತಿ ಇನ್ಸ್ಟಾಗ್ರಾಮ್ನ ನೋಡ್ತಾರೆ, ಇನ್ಸ್ಟಾಗ್ರಾಮ್ನಲ್ಲಿ ಸಮಯವನ್ನ ಕಳೀತಾರೆ. ಹಾಗಾಗಿ ಯುವಕರ ಜೊತೆ ನಾನು ಒಂದು ನೇರವಾದ ಸಂವಹನದ ಸಾಧ್ಯತೆ ಸ್ಥಾಪಿಸ್ಕೋಬೇಕು ಅಂದ್ರೆ ಅದು ಕೇವಲ ಯುವ ಜನಾಂಗ ಉಪಯೋಗಿಸುವಂತ ಸಾಮಾಜಿಕ ಜಾಲತಾಣದ ವೇದಿಕೆಗಳಿಂದ ಮಾತ್ರ ಸಾಧ್ಯ. ಸೊ ಇನ್ಸ್ಟಾಗ್ರಾಮ್ ಇಟ್ ವಾಸ್. ಧರ್ಮೇಂದ್ರ ಪ್ರಧಾನ್ ರೆಸಿಗ್ನೇಷನ್ ಕೊಡಬೇಕಾಯ್ತು. ಎಂತ ದೊಡ್ಡ ಸಾಧನೆ ಯುವ ಪೀಳಿಗೆದು. ಅಕೌಂಟೆಬಿಲಿಟಿ, ಹೊಣೆಗಾರಿಕೆ ಅನ್ನೋದು ನಮಗೆ ಬೇಕಾಗಿದೆ ಅನ್ನೋದನ್ನ ಎಷ್ಟು ಸ್ಪಷ್ಟವಾಗಿ ಈ ಯುವ ಪ್ರತಿಭಟನಾಕಾರರು ತೋರಿಸ್ಬಿಟ್ರು. ಅಫ್ಕೋರ್ಸ್ ಪ್ರತಿಭಟನೆ ಜೊತೆ ಒಂದಷ್ಟು ಆಗಬಾರ್ದಂತಹ ಘಟನೆಗಳಾಗೋದು ಅದು ಬೇರೆ ಪ್ರಶ್ನೆ. ಬಟ್ ಪ್ರತಿಭಟನೆಯ ಪರಿಣಾಮ ಏನಾಗಿತ್ತು, ಕಾರಣ ಏನಾಗಿತ್ತು ಅಂತ ನಾವು ಗಮನಿಸಿ ಇವತ್ತಿಗೆ ನಾವು ಮಾತನಾಡ್ತಿದ್ದೀವಿ. ನರೇಂದ್ರ ಮೋದಿಗೆ ಸೀಮಿತ ಆಗಲಿಲ್ಲ ಇದು. ಈ ಜೆನ್ ಝಿಗಳನ್ನ ಉದ್ದೇಶಿಸಿ ಮಾತಾಡಿಸುವಂಥ ಅನಿವಾರ್ಯತೆ ದೇಶದ ಮತ್ತು ರಾಜ್ಯಗಳಲ್ಲಿರುವಂತಹ ಪ್ರಾದೇಶಿಕ ಪಕ್ಷಗಳಿಗೆ ಅನಿವಾರ್ಯ ಆಯಿತು. ರಾಹುಲ್ ಗಾಂಧಿಯವರು ತಮ್ಮದೇ ಆದ ಒಂದು ಔಟ್ರೀಚ್ ಪ್ರೋಗ್ರಾಮ್ ಮಾಡಿದ್ರು. ಆಸ್ಕ್ ಮೀ ಎನಿಥಿಂಗ್ ಆನ್ ಇನ್ಸ್ಟಾಗ್ರಾಮ್, ನೀವೇನು ಬೇಕಾದ್ ಕೇಳಿ ಅಂದ್ರು. ಎಂತೆಂಥ ಪ್ರಶ್ನೆಗಳು ಕೇಳಿದ್ದಾರೆ ಗೊತ್ತಾ ಯುವ ಜನಾಂಗದವರು? ತೋರಿಸ್ತೀನಿ ನಿಮ್ಗೆ ಕೆಲವೇ ನಿಮಿಷದಲ್ಲಿ. ಅಲ್ಲಿಗೆ ನಿಲ್ಲಿಲ್ಲ. ಮೋಹನ್ ಭಾಗವತ್ ಅವರು RSSನ ಸರಸಂಚಾಲಕರು, ಅವರು ಕೂಡ ಒಂದು 2,000 ಯುವಕರನ್ನ ಒಂದು ಆಡಿಟೋರಿಯಂನಲ್ಲಿ ಸೇರಿಸಿ ಜೆನ್ ಝಿ ಅಂದ್ರೆ ಮುಂದಿನ ಪೀಳಿಗೆ, ಯುವ ಪೀಳಿಗೆ, ಅವರಿಗೆ ಅನುಭವದಲ್ಲಿರುವಂತಹ ಸಂಕಷ್ಟ, ಕಷ್ಟ, ಸವಾಲು, ಆತಂಕ ಇದೆಲ್ಲದ್ರ ಬಗ್ಗೆ ಆರಾಮಾಗಿ ಕೂತ್ಕೊಂಡು ಒಂದು 2 ಗಂಟೆಗಳ ಕಾಲ ಒಂದು ಇಂಟರ್ವ್ಯೂ ಮೂಲಕ ಮಾತನಾಡಿ ಅವರ ವಿಶ್ವಾಸವನ್ನ ಗೆಲ್ಲುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ರು. ಇದೆಲ್ಲ ನೋಡ್ತಿದ್ರೆ ಏನ್ ಅನ್ಸುತ್ತೆ? ಅಫ್ಕೋರ್ಸ್ ಜೆನ್ ಝಿ ಬಹಳ ಒಂದು ಪ್ರಭಾವಶಾಲಿ ತಲೆಮಾರಾಗಿ ಹೊರಹೊಮ್ಮೋದ್ರಲ್ಲಿ ಯಾವುದೇ ಡೌಟು ಇಲ್ಲ. ಬಿಕಾಸ್ ದೇ ಆರ್ ದ ಮೋಸ್ಟ್ ವೆಲ್ ಇನ್ಫಾರ್ಮ್ಡ್, ವೆಲ್ ಆಕ್ಸೆಸ್ಡ್ ಜನರೇಷನ್ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಹೀಗೆಲ್ಲ ಇರುವಂತಹ ಒಂದು ಜೆನ್ ಝಿ ಬಗ್ಗೆ ಒಂದು ಕ್ರೇಜ್ ಶುರು ಆಗೋಗಿದೆ. ಸಮಾಜದಲ್ಲಿ ಒಂದು ಕ್ರೇಜ್ ಇದ್ದಿದ್ದೇನೆ, ಆದರೆ ಇವತ್ತು ರಾಜಕೀಯ ಪಕ್ಷಗಳು, ರಾಜಕೀಯ ನಾಯಕರು ದೇ ಆರ್ ಗೋಯಿಂಗ್ ಕ್ರೇಜಿ ಫಾರ್ ಜೆನ್ ಝಿ. ಅದೇ ನಮ್ಮ ಚರ್ಚೆಯ ವಿಷಯ, ಕ್ರೇಜಿ ಫಾರ್ ಜೆನ್ ಝಿ. ಇನ್ನ ಈ ಕ್ರೇಜಿ ಫಾರ್ ಜೆನ್ ಝಿ ಅನ್ನೋ ಚರ್ಚೆ ವಿಷಯದಲ್ಲಿ ನನ್ನ ಜೊತೆ ಭಾಗವಹಿಸ್ತಿದ್ದಾರೆ, ಈ ಚರ್ಚೆಯಲ್ಲಿ ಭಾಗವಹಿಸ್ತಿದ್ದಾರೆ ಅಜಿತ್ ಅವರು, ಅಜಿತ್ ಹೇರಂಜೆ ಅವರು. BJPಯ ಸದಸ್ಯರಿದ್ದಾರೆ, ವಕ್ತಾರರಿದ್ದಾರೆ, ಲೇಖಕರಿದ್ದಾರೆ. ಹಾಗಾಗಿ ಅವ್ರಿಗೊಂದು ಸ್ವಾಗತ. ಲೋಹಿತ್ ಅವರಿದ್ದಾರೆ ನನ್ನ ಜೊತೆ. ಲೋಹಿತ್ ಯುವ ಚಿಂತಕರು, ಅಫ್ಕೋರ್ಸ್ ಕಾಂಗ್ರೆಸ್ ಸಮರ್ಥಕರು ಮತ್ತೆ ಸದಸ್ಯರು. ವೈಷ್ಣವಿ ಇದ್ದಾರೆ, ಆಲ್ ಇಂಡಿಯಾ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಪ್ರತಿನಿಧಿಯಾಗಿ ಇವತ್ತು ಯುವತಿ ಇದ್ದಾರೆ. ನೀವು ಜೆನ್ ಝಿನಾ ವೈಷ್ಣವಿ? ವೆರಿ ವೆಲ್, ಬಹಳ ಚೆನ್ನಾಗಿ ಪ್ರತಿನಿಧಿಸ್ತೀರಿ ಇವತ್ತು ಅಂತ ನಾನು ಬಯಸ್ತೀನಿ. ಥ್ಯಾಂಕ್ ಯು. ಪ್ರೌಡ್ ಜೆನ್ ಝಿ. DSO, All India Democratic Students. All right. I was given answer. Sorry about that. ಅದಾದ್ಮೇಲೆ ನಾವು ತಿಳ್ಕೋಬೇಕಲ್ಲ ಮೊದಲನೇದಾಗಿ ಜೆನ್ ಝಿ ಅಂದ್ರೆ ಏನು? ಜೆನ್ ಆಲ್ಫಾ ಬೇರೆ ಮಾತು ಶುರು ಆಗೋಯ್ತು. ಈಗ ತೋರ್ಸೋಣ. ಜೆನ್ ಝಿ ಅಂದ್ರೆ ಈ ತಲೆಮಾರು ಯಾರು 1997 ಮತ್ತೆ 2012
ಯಾರು ಜನಿಸಿದ್ದಾರೆ ಅವರನ್ನ ನಾವು ಜೆನ್ ಝಿ ಅಂತೀವಿ. ಇನ್ನು 2013ರಿಂದ 2024 ಮಧ್ಯೆ ಜನಿಸಿರೋರ್ನ ನಾವು ಜೆನ್ ಆಲ್ಫಾ ಅಂತೀವಿ. ಇನ್ನು 2029 ಚುನಾವಣೆಯಲ್ಲಿ ಈ ಜೆನ್ ಝಿ ಅನ್ನೋ ಒಂದು ತಲೆಮಾರು ಏನಿದೆ ಇದು ಬಹಳ ನಿರ್ಣಾಯಕ ಪಾತ್ರವನ್ನು ನಿಭಾಯಿಸುತ್ತೆ. ಯಾಕೆ ಈ ಔಟ್ರೀಚ್ ಕಾರ್ಯಕ್ರಮಗಳು ಜೆನ್ ಝಿ ಅವರನ್ನ ಇವತ್ತೇ ಆಕರ್ಷಿಸುವಂಥ ಪ್ರಯತ್ನಕ್ಕೆ ಮುಂದಾಗಿದ್ದಾವೆ. ರಾಜಕೀಯ ಪಕ್ಷಗಳು, ರಾಜಕೀಯ ನಾಯಕರು ಹಗಲು ರಾತ್ರಿ ಕಳೀತಿದ್ದಾರೆ ಇವರ ಒಂದು ಅಟೆನ್ಷನ್ ಪಡ್ಕೊಳ್ಳಿಕ್ಕೆ, ಇವರ ಒಂದು ಗಮನವನ್ನ ಸೆಳೆಯೋಲಿಕ್ಕೆ. ಇದು ಯಾಕೆಪ್ಪ ಅಂದ್ರೆ 2029ಕ್ಕೆ ಒಂದು ಸಾರ್ವತ್ರಿಕ ಚುನಾವಣೆ, ಜನರಲ್ ಎಲೆಕ್ಷನ್ಸ್ ಏನಾಗುತ್ತೆ, ನ್ಯಾಷನಲ್ ಎಲೆಕ್ಷನ್ಸ್, ಅದರಲ್ಲಿ ಈ ಒಂದು ವಯೋಮಿತಿಯ ಈ ಜನಾಂಗ ಏನಿರುತ್ತೆ ಅತಿ ದೊಡ್ಡ ಜನಸಂಖ್ಯೆಯಲ್ಲಿ ಇವರು ಭಾಗವಹಿಸ್ತಾರೆ ಆ ಚುನಾವಣೆಯಲ್ಲಿ. ಇನ್ಫ್ಯಾಕ್ಟ್ 2029ರಲ್ಲಿ ಇವತ್ತಿನ ಜೆನ್ಜಿ ಅವತ್ತಿಗೆ 18ರಿಂದ 32 ವರ್ಷದ ವಯೋಮಿತಿಯವರಾಗಿರ್ತಾರೆ. ಅಂದ್ರೆ ಅವರು ಮತ ಚಲಾವಣೆಯ ಅಧಿಕಾರವನ್ನ ಪಡ್ಕೊಳ್ತಾರೆ. ದೇಶದ ಭವಿಷ್ಯವನ್ನ ನಿರ್ಧಾರ ಮಾಡೋದ್ರಲ್ಲಿ ಈ ಒಂದು ಜೆನ್ ಝಿ ಪೀಳಿಗೆಯ ಪಾತ್ರ ಬಹಳ ಪ್ರಭಾವಶಾಲಿ ಆಗೋದಿದೆ. ಇನ್ನು 18ರಿಂದ 32 ವರ್ಷದ ಮತದಾರರ ಸಂಖ್ಯೆ 2029ರಲ್ಲಿ 2029ನಲ್ಲಿ 38 ಕೋಟಿ ಇರುತ್ತೆ. ಬರೋಬ್ಬರಿ 38 crore ವೋಟಿಂಗ್ ಪಾಪ್ಯುಲೇಷನ್ 2029. ಆ 38 ಕೋಟಿಗಳ ಪೈಕಿ 19.9 ಕೋಟಿ ಪುರುಷರು, 18.1 ಕೋಟಿ ಮಹಿಳಾ ಮತದಾರರು, ಜೆನ್ ಝಿ ಮತದಾರರು. ಒಟ್ಟಾಗಿ ಶೇಕಡಾವಾರು ನೋಡೋದಾದ್ರೆ 25.1% ದೇಶದ ಪಾಪ್ಯುಲೇಷನ್ನಲ್ಲಿ 25.1% ಅವತ್ತಿನ ದಿನಕ್ಕೆ 2029ಗೆ ಅವರು ಆ ಪ್ರಮಾಣದಲ್ಲಿ ಮತದಾರರಾಗಿ ಗುರುತಿಸ್ಕೊಳ್ಳಲಿದ್ದಾರೆ. ಆಕರ್ಷಿಸಲೇಬೇಕಲ್ಲ. ಏನು ಹೇಳಕ್ ಹೊರಟೆ ಅಂದ್ರೆ ಪ್ರತಿ 4 ಮತದಾರರಲ್ಲಿ ಒಬ್ರು ಜೆನ್ ಝಿ ಅವರು ಇರ್ತಾರೆ. ಇದೊಂದು ಯುವ ಶಕ್ತಿ ರೀ. ಇದನ್ನ ನಾವು ಬಿಡ್ಲಿಕ್ಕಾಗೋದಿಲ್ಲ. ಯಾರೇ ಆಗಲಿ, ಒಂದು ಮಾಧ್ಯಮ ಸಂಸ್ಥೆಯಾಗಿ ನಾವು ಕೂಡ ಇವರ ಅನಿಸಿಕೆ, ಆದ್ಯತೆ, ಅಭಿಪ್ರಾಯಕ್ಕೆ ಕಿವಿಗೊಡ್ಲೇಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ನಮ್ಮ ಮುಂದೆ ಇದೆ. ಅಫ್ಕೋರ್ಸ್ ಅವ್ರ ನಾಗರಿಕರಿದ್ದಾರೆ ಈ ದೇಶದ್ದು. ಜೆನ್ ಝಿ ಆದ ತಕ್ಷಣ ಬೇರೆ ಏನಾಗೋದಿಲ್ಲ. ಬೇರೆ ಎಲ್ರಿಗೂ ಏನು ಸಿಕ್ಕಿತ್ತು ಅಧಿಕಾರ ಮತ್ತೆ ಹಕ್ಕು ಮತ್ತೆ ಸವಲತ್ತು ಅದು ಇವ್ರಿಗೂ ಸಿಗಬೇಕು. ಆದರೆ ಇವರು ಕೇಳೋ ರೀತಿ ಸ್ವಲ್ಪ ಬೇರೆ ಇದೆ. ಹಾಗಾಗಿ ರಾಹುಲ್ ಗಾಂಧಿ ಹೇಳಿದ್ರು, ಆಸ್ಕ್ ಮಿ ಎನಿಥಿಂಗ್, ಏನ್ ಬೇಕಾದ್ರೂ ಕೇಳಿ ನನಗೆ. ನಾನು ಇದನ್ನ ಅವ್ರು ಹೇಗೆ ಬಳಸ್ಕೊಂಡ್ರು ಅಂದ್ರೆ ಇನ್ಸ್ಟಾಗ್ರಾಮ್ನಲ್ಲಿ ಯುವ ಜನರಿಗೆ ಹತ್ರ ಆಗುವಂಥ ಒಂದು ಪ್ರಕ್ರಿಯೆ. ಈ ಆಸ್ಕ್ ಮಿ ಎನಿಥಿಂಗ್ ಅನ್ನೋದು ಸಾಧಾರಣವಾಗಿ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಇರುವಂಥ ಪ್ರಖ್ಯಾತ ವ್ಯಕ್ತಿತ್ವಗಳು ಇದನ್ನ ಬಳಸ್ಕೊಳ್ತವೆ ಟು ಎಂಗೇಜ್, ಇಂಟರಾಕ್ಟ್ ಮಾಡಲಿಕ್ಕೆ ಅವರ ಫಾಲೋವರ್ಸ್ ಅಂಡ್ ಸಬ್ಸ್ಕ್ರೈಬರ್ಸ್ ಜೊತೆ. ಅದೇ ರೀತಿ ರಾಹುಲ್ ಗಾಂಧಿ ಮಾಡೋ ಒಂದು ಪ್ರಯತ್ನವನ್ನ ಮಾಡಿದ್ರು. ಹಾಗೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಏನ್ ಹೇಳಿದ್ರು, ಅವರಿಗೆ ಜೆನ್ ಝಿ ಏನ್ ಕೇಳಿದ್ರು, ಮೊದಲನೇದಾಗಿ ರಾಷ್ಟ್ರ ಮಟ್ಟದಲ್ಲಿ ನೀವು ಪ್ರತಿಭಟಿಸುತ್ತಿರುವುದು ಶಿಕ್ಷಣ ವ್ಯವಸ್ಥೆಯ ಸುಧಾರಣೆಗಾಗಿ. ನಿಮ್ಮಲ್ಲಿನ ಈ ವಿಶ್ವಾಸ, ಧೈರ್ಯ, ಶಕ್ತಿ ಹಾಗೇ ಉಳಿಲಿ, ನಾವು ನಿಮ್ಮ ಬೆಂಬಲಕ್ಕಿದ್ದೇವೆ ಅನ್ನೋ ಒಂದು ಆಶ್ವಾಸನೆಯನ್ನ ರಾಹುಲ್ ಗಾಂಧಿ ಅವರು ಜೆನ್ ಝಿ ಅವರಿಗೆ ಕೊಟ್ಟಿದ್ದಾರೆ. ಇನ್ನು ಶುಲ್ಕ ಹೆಚ್ಚಳದ ವಿರುದ್ಧ ನಿಮ್ಮ ಹೋರಾಟ ಏನಿದೆ ಅದಕ್ಕೆ ನನ್ನ ಬೆಂಬಲ ಇದೆ. ಅವರು ಇದನ್ನ ಪ್ರತ್ಯೇಕವಾಗಿ ನಾವು ಪ್ರಕರಣವಾಗಿ ಗಮನಿಸಬೇಕು ಅಂದ್ರೆ ಇದು ಅಲಹಾಬಾದ್ ಯೂನಿವರ್ಸಿಟಿ, ಪ್ರಯಾಗ್ರಾಜ್, ಉತ್ತರ ಪ್ರದೇಶ್, ಅಲ್ಲಿನ ಒಂದು ಯೂನಿವರ್ಸಿಟಿನಲ್ಲಿ ಒಂದು ಅನಿಯಂತ್ರಿತ ರೀತಿಯಲ್ಲಿ ಶುಲ್ಕವನ್ನ ಹೆಚ್ಚಳ ಮಾಡಿಬಿಟ್ರು. ಪ್ರತಿಭಟನೆಗೆ ಇಳಿದ್ರು ವಿದ್ಯಾರ್ಥಿಗಳು. ಅದಕ್ಕೂ ನನ್ನ ಬೆಂಬಲ ಇದೆ. ಇನ್ನು ವಿದ್ಯಾರ್ಥಿಗಳ ಮೇಲಿನ FIR ಮಾಡಿದ್ರಲ್ಲ ನೀವು, ಪ್ರತಿಭಟನೆಗೆ ಬಂದಂತ ವಿದ್ಯಾರ್ಥಿಗಳ ಮೇಲೆ ನೀವೇನು FIR ಮಾಡಿದ್ದೀರಿ, ಅದಕ್ಕೆ ನನ್ನ ವಿರೋಧ ಇದೆ. ಇದೆಲ್ಲ ಹೇಳೋದ್ರ ಮೂಲಕ ತಮ್ಮ ಬೆಂಬಲವನ್ನ ಯುವ ಜನಾಂಗ ಅಂದ್ರೆ ಜೆನ್ ಝಿ ಪೀಳಿಗೆಗೆ ಇದೆ ಅಂತ ಬಹಳ ಸ್ಪಷ್ಟವಾಗಿ ವ್ಯಕ್ತಪಡಿಸಿದ್ದಾರೆ. ಇನ್ನು ನಿಮ್ಮ ಮೆಚ್ಚಿನ ಬಿಜೆಪಿ ನಾಯಕರು ಯಾರು ಅಂತ ನೋಡಿ. ಜೆನ್ ಝಿ ಇವರು ಡಿಜಿಟಲ್ ನೇಟಿವ್ಸ್, ಇಂಟರ್ನೆಟ್ ಲೋಕದ ಮೂಲ ನಿವಾಸಿಗಳು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಇವ್ರು ಹುಟ್ಟಿರೋದೇ ಇಂಟರ್ನೆಟ್ ಯುಗದಲ್ಲಿ. 1997 to 2012 ಅಲ್ವಾ ಒಂದು ಬಿಟ್ಟಿತ್ತು. ಮತ್ತೆ ಅವ್ರು ಬೆಳೀತಾ ಇಂಟರ್ನೆಟ್ಟಿನ ಬಳಕೆ ಮತ್ತೆ ಅದರ ಪಾತ್ರ ಪ್ರಭಾವ ನಮ್ಮ ವೈಯಕ್ತಿಕ ಜೀವನಗಳಲ್ಲಿ ಅತಿ ಹೆಚ್ಚಾಗೋಯ್ತು. ಅದು ನಗರ ಪ್ರದೇಶದಲ್ಲಾಗಲಿ ಅಥವಾ ಗ್ರಾಮೀಣ ಪ್ರದೇಶದಲ್ಲಾಗಲಿ. ನಗರ ಪ್ರದೇಶದಲ್ಲಿ ಹೆಚ್ಚಿರ್ಬೋದು, ಗ್ರಾಮೀಣ ಪ್ರದೇಶದಲ್ಲಿ ಕಡಿಮೆ ಇರ್ಬೋದು, ಬಟ್ ಇದ್ದಿದ್ದಂತೂ ನಿಜ ಅಲ್ವಾ. ಇನ್ನು ಅದಕ್ಕೆ ಇವರು ಬೆಳೀತಾ ಮಾಹಿತಿ ಬಂತು, ಹಾಸ್ಯ ಪ್ರಜ್ಞೆ ಬಂತು, ಪ್ರಜ್ಞೆನೂ ಬಂತು. ಆ ಹಾಸ್ಯ ಪ್ರಜ್ಞೆಯ ಒಂದು ತುಣುಕನ್ನ, ಆ ಒಂದು ಝಲಕ್ಕನ್ನ ಈ ಆಸ್ಕ್ ಮಿ ಎನಿಥಿಂಗ್ ಅನ್ನೋ ಇಂಟರಾಕ್ಷನ್ ಅಲ್ಲಿ ರಾಹುಲ್ ಗಾಂಧಿ ಕೇಳ್ತಾರೆ. ಜೆನ್ ಝಿ ಅವರು ರಾಹುಲ್ ಗಾಂಧಿ ಕಾಂಗ್ರೆಸ್ಸಿನ ಹಿರಿಯ ನಾಯಕರು, ಲೀಡರ್ ಆಫ್ ಆಪೋಸಿಷನ್ ಇಂದ ಲೋಕಸಭಾ, ಅವ್ರಿಗೆ ಕೇಳ್ತಾರೆ ನಿಮ್ಮ ಫೇವರೇಟ್ ಬಿಜೆಪಿ ಲೀಡರ್ ಯಾರು ಅಂತ.
ಇವರಿಗೆ ತರಲೆ ಬುದ್ಧಿನೂ ಇದೆ, ತಾಕತ್ತು ಇದೆ, ಮತ್ತೆ ಇವರ ಆಲೋಚನೆಗಳಲ್ಲಿ ತರ್ಕನೂ ಇದೆ. ರಾಹುಲ್ ಗಾಂಧಿ ಅವರೇನು ಹಿಂದುಳಿಲಿಲ್ಲ, ಅದೇ ಹಾಸ್ಯ ಪ್ರಜ್ಞೆಯನ್ನ ಮುಂದುವರಿಸ್ತಾ ಅವ್ರು ಹೇಳಿದ್ರು, ಪಂಜಾಬಿನ ಮಾಜಿ ಮುಖ್ಯಮಂತ್ರಿ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ಇವತ್ತಿನ ನನ್ನ ಬಿಜೆಪಿಯ ಮೋಸ್ಟ್ ಫೇವರೇಟ್ ನಾಯಕ ಅಂತ. ಇದರಿಂದ ಸ್ವಲ್ಪ ಪೊಲಿಟಿಕ್ಸ್ ಇರ್ಬೋದು, ಅದನ್ನ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಮತ್ತೆ ಅಮರಿಂದರ್ ಸಿಂಗ್ ಕಾಂಗ್ರೆಸ್ ಅಲ್ಲೇ ಇದ್ದಂಥವ್ರು. ಅಲ್ಲಿಗೇನಿರ್ಲಿಲ್ಲ ಇವ್ರ ತರಲೆ. ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ನೀವು ಬ್ಯಾಟ್ಮ್ಯಾನ್ ಅಂತಾರೆ ಹೌದಾ ಅಂತ. ಬ್ಯಾಟ್ಮ್ಯಾನ್ ಸೂಪರ್ಮ್ಯಾನ್ ಗೊತ್ತಿರುತ್ತಲ್ಲ ನಿಮಗೂ ಕ್ಯಾರೆಕ್ಟರು, ನೀವು ಬ್ಯಾಟ್ಮ್ಯಾನ್ ಅಂತಾರೆ ಹೌದಾ ಅಂತ ಕೇಳ್ತಾರೆ. ಅದಕ್ಕೆ ರಾಹುಲ್ ಗಾಂಧಿ ಅದೇ ಹಾಸ್ಯ ಪ್ರಜ್ಞೆಯನ್ನೇ ಅವರು ಬಳಸ್ಕೊಂಡು ಮುಂದುವರಿತಾರೆ ಉತ್ತರ ಕೊಡೋದ್ರಲ್ಲಿ. ಅವ್ರು ಕೇಳ್ತಾರೆ, ಜೆನ್ಜಿಗಳಿಗೇನೆ ಉಲ್ಟಾ ಕೇಳ್ತಾರೆ, ನೀವು ನನ್ನನ್ನು ಬ್ಯಾಟ್ಮ್ಯಾನನ್ನು ಯಾವತ್ತಾದರೂ ಜೊತೆಯಲ್ಲಿ ನೋಡಿದ್ದೀರಾ ಅಂತ. ಅದರ ಅರ್ಥ ನಾನು ಬ್ಯಾಟ್ಮ್ಯಾನ್ ಇರ್ಬೋದು ಅನ್ನೋ ಮಾತನ್ನ ರಾಹುಲ್ ಗಾಂಧಿ ಅವರು ಒಂದು ಹಾಸ್ಯ ಪ್ರಜ್ಞೆಯ ಆ ಒಂದು ಮನಸ್ಥಿತಿಯಲ್ಲೇನೆ ಅವರು ಉತ್ತರ ಕೊಡ್ತಾರೆ. ಇದು ರಾಹುಲ್ ಗಾಂಧಿ ಅವರ ಇಂಟರಾಕ್ಷನ್ನಿನ ಹೈಲೈಟ್ ಪಾಯಿಂಟ್ಸ್. ಈಗ ಮೋಹನ್ ಭಾಗವತ್ ಅವರು RSSನ ಸರಸಂಘ ಚಾಲಕರು. ಅವರು ಒಂದು ಬಹಳ ದೊಡ್ಡ ಕಾರ್ಯಕ್ರಮ, 2000ಕ್ಕೂ ಹೆಚ್ಚು ಯುವಕರನ್ನ ಸೇರಿಸಿ ಅವರು ಕೂಡ ಜೆನ್ ಝಿಗಳ ಜೊತೆ ಅವರ ಆತಂಕ, ಅವರ ಆಕಾಂಕ್ಷೆಗಳು, ಅವರ ಅನಿಸಿಕೆಗಳನ್ನ ಆಲಿಸ್ಲಿಕ್ಕೆ ಅವರು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಅವರು ಮೊದಲನೇದಾಗಿ ಹೇಳ್ತಾರೆ, ಪ್ರತಿಭಟನೆ ಮಾಡಿದವರು ದೇಶ ವಿರೋಧಿಗಳಲ್ಲ ಅಂತ. ಇದು ಬಹಳ ಅವಶ್ಯಕ ಇತ್ತು. ಪ್ರತಿಭಟನೆ ಅನ್ನೋದು ಪ್ರಜಾಪ್ರಭುತ್ವದ ಮೊದಲನೇ ಹೆಜ್ಜೆ. ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ಪರಿಹಾರ ಪಡ್ಕೋಬೇಕು ಅಂದ್ರೆ ಪ್ರತಿಭಟನೆ ಸಂವಾದದಲ್ಲಿ ಆಗ್ಲಿಲ್ಲ, ಸಂವಹನ ವರ್ಕ್ ಆಗ್ತಿಲ್ಲ ಅಂದಾಗ ಪ್ರತಿಭಟನೆ ಅನಿವಾರ್ಯ. ಆದರೆ ಅವತ್ತಿನ ದಿನ ಕೇಂದ್ರ ಸಚಿವರಾದಂಥ ಧರ್ಮೇಂದ್ರ ಪ್ರಧಾನ್ ಅವರು ಹೇಳಿದ್ರು, ಈ ದೇಶ ವಿರೋಧಿಗಳೆಲ್ಲರೂ ಸೇರಿ ಪ್ರತಿಭಟನೆ ಮಾಡ್ತಿದ್ದಾರೆ ಅಂತ. ಒಂದು ಸಾರ್ವತ್ರಿಕ ರೂಪದಲ್ಲಿ ಆ ಪ್ರತಿಭಟನೆಗೆ ಒಂದು ಬಣ್ಣ ಬಳಿಯುವಂಥ ಒಂದು ಹೇಳಿಕೆಯನ್ನ ಕೊಟ್ಬಿಟ್ರು. ಇದನ್ನ ಒಪ್ಪದೇ ಇರುವಂಥ ಮೋಹನ್ ಭಾಗವತ್ ಅವರು ಬಹಳ ಸ್ಪಷ್ಟ ಹೇಳಿದ್ರು, ಪ್ರತಿಭಟನೆ ಮಾಡಿದವರು ದೇಶ ವಿರೋಧಿಗಳಲ್ಲ. ಇನ್ನು ಜೆನ್ ಝಿ, ಜೆನ್ ಆಲ್ಫಾ ನಮ್ಮವರೇ, ನಮ್ಮ ಜನ ಇವರು, ನಮ್ಮ ಭವಿಷ್ಯ. ನಾವು ಯಾಕೆ ಇವ್ರನ್ನ ದೂರ ಮಾಡಿ ಪ್ರತ್ಯೇಕಿಸಿ ನೋಡಬೇಕು? ಇವರು ನಮ್ಮವರು, ನಮ್ಮ ಜನ ಮತ್ತೆ ಹೊಂದಿದ್ದಾರೆ ಇವರಲ್ಲಿ ನಮ್ಮತನ. ಪ್ರತಿಭಟನೆ ಸಂವಾದ ಮತ್ತು ಸಂವಹನೆಯ ಮತ್ತೊಂದು ರೂಪ. ಅವ್ರು ಇನ್ನೂ ಎಕ್ಸ್ಪ್ಲೇನ್ ಮಾಡಕ್ ಹೋಗ್ತಾರೆ. ಯಾವಾಗ ನನ್ನ ನಿಮ್ಮ ನಡುವೆ ಮಾತುಕತೆಯಲ್ಲಿ ಪರಿಹಾರ ಸಿಗೋದಿಲ್ಲ, ಮತ್ತೆ ನಿಮಗೆ ನಾನು ಹೇಳೋ ವಿಷಯ ಒಪ್ಪಿಗೆ ಇಲ್ಲ, ನನ್ನ ಆತಂಕವನ್ನು ನೀವು ಆಲಿಸ್ತಿಲ್ಲ, ನನಗೆ ಬೇರೆ ದಾರಿ ಇಲ್ಲ, ನಾನು ಬೀದಿಗೆ ಇಳಿದು ಪ್ರತಿಭಟನೆ ಮಾಡಲೇಬೇಕು, ಹಾಗಾಗಿ ಮಾಡಿದ್ದೀವಿ ಅನ್ನೋ ರೀತಿಯಲ್ಲಿ ಅವರೇ ಸಮಜಾಯಿಷಿಯನ್ನು ಕೊಡ್ತಾರೆ ಅಲ್ಲಿದ್ದಂಥ ಯುವಕರಿಗೆ. ಇನ್ನು ಜೆನ್ ಝಿ, ಜೆನ್ ಆಲ್ಫಾ ಇಂದಿನ ತಲೆಮಾರಿಗಿಂತ ಹೆಚ್ಚು ಪ್ರಾಮಾಣಿಕರಿದ್ದಾರೆ, ದೊಡ್ಡ ದೇಶಭಕ್ತರಿದ್ದಾರೆ ಅಂತ ಹೇಳಿದ ತಕ್ಷಣ ಶಿಳ್ಳೆ ಚಪ್ಪಾಳೆ ಬಂದೇ ಬರ್ತವೆ. ಆದರೆ ಈ ಒಂದು ಅಭಿಪ್ರಾಯ ಬರೀ ಮೋಹನ್ ಭಾಗವತ್ ಅವರಲ್ಲಿ ಮಾತ್ರ ಉಳಿದಿಲ್ಲ. ಇನ್ಫ್ಯಾಕ್ಟ್ ಸಮಾಜದಲ್ಲೂ ಈ ರೀತಿಯ ಒಂದು ಭಾವನೆ ಬೆಳೀತಿದೆ. ಪ್ರಜ್ಞಾಪೂರ್ವಕ ಭವಿಷ್ಯದ ನಾಗರಿಕರನ್ನ ಇವತ್ತು ನಾವು ಈ ದೇಶದಲ್ಲಿ ಬೆಳೀತಿರೋದನ್ನ ಕಾಣ್ತಿದೀವ ಅನ್ನೋ ಪ್ರಶ್ನೆ ಇವತ್ತು ಸಮಾಜದ ಮುಂದೆ ಇದೆ ಖಂಡಿತವಾಗ್ಲೂ. ಯಾಕಂದ್ರೆ ಜೆನ್ ಝಿ ಅವರಿಗೆ ಇರುವಂಥ ಮಾಹಿತಿ, ಅವರಲ್ಲಿರುವಂಥ ಒಂದು ಮನಸ್ಥಿತಿ, ಒಂದು ಸಂವೇದನಶೀಲತೆಯನ್ನ ಸ್ವಾಭಾವಿಕವಾಗಿ ಅವರಲ್ಲಿ ಬೆಳೆಸ್ತಾ ಇದೆ ಅಂತ ಅದನ್ನ ನಾವು ನೋಡ್ತಿದೀವಿ. ಅದರ ಪರಿಣಾಮಗಳನ್ನ ನಾವು ಕೂಡ ಅನುಭವಿಸ್ತಾ ಇದ್ದೀವಿ. ಇನ್ನು ದೇಶದ ಶಿಕ್ಷಣ ವ್ಯವಸ್ಥೆಯಲ್ಲಿ ಸಾಕಷ್ಟು ಬದಲಾವಣೆ ಆಗಬೇಕು, ಸುಧಾರಣೆ ಆಗಬೇಕು. ಅದು ಆಗೋದಕ್ಕಾಗಿ ನಿಮ್ಮ ಶ್ರಮ ಕೂಡ ಇದೆ ಅನ್ನೋದನ್ನ ಅವರು ಅಲ್ಲಿ ಈ ಒಂದು ಇಂಟರಾಕ್ಷನ್ ಮೂಲಕ ಅಕ್ನಾಲೆಡ್ಜ್ ಮಾಡ್ತಾರೆ. ನಾನು ಅಂದ್ರೆ ಮೋಹನ್ ಭಾಗವತ್ ಅವರು ಜೆನ್ ಝಿಯನ್ನ ಕಣ್ಣು ಮುಚ್ಚಿ ನಂಬ್ತೇನೆ ಅಂತ ಹೇಳ್ತಾರೆ. ಜೆನ್ ಝಿ ಒಂದೊಂದು ಸತಿ ಕೆಲವರೆಲ್ಲ ಅಭಿಪ್ರಾಯ ಕೊಡ್ತಾರೆ, ಇವ್ರಿಗೆಲ್ಲ ಇಂಟರ್ನೆಟ್ಟು, ಕೈಯಲ್ಲಿ ಫೋನ್ ಇರ್ತದೆ, ಎನಿ ಟೈಮ್ ಮೊಬೈಲ್ ಫಸ್ಟ್ ಚಿಂತನೆ ಇವ್ರದ್ದು, ಹೀಗಿದ್ರೆ ಕಷ್ಟ. ಇವರು ಭಾಳ ಮತ್ತೆ RSS ಈ ಕಾರ್ಯಕ್ರಮವನ್ನು ಏನು ಆಯೋಜಿಸಿದ್ರು, ಬಿಜೆಪಿ ಪರವಾಗಿ ಮಾಡಿದ ಒಂದು ಡ್ಯಾಮೇಜ್ ಕಂಟ್ರೋಲ್ ಯತ್ನ ಅನ್ನೋದನ್ನ ನಾವು ಹಾಗೆ ಅನ್ಕೋಬೇಕಾ? ಹಾಗೆ ಅನ್ಕೊಳ್ಳೋದಾದ್ರೆ ಈ RSSನ ಔಟ್ರೀಚ್ ಕಾರ್ಯಕ್ರಮ ಏನಿತ್ತು ಅದು ಬಿಜೆಪಿ ಪರವಾಗಿ ಮಾಡಿದಂಥ ಡ್ಯಾಮೇಜ್ ಕಂಟ್ರೋಲ್ ಅನ್ಕೋಬೇಕು ಅನ್ನೋದಾದ್ರೆ ಕಾಂಗ್ರೆಸ್ ಮಾಡಿದ್ದು ಅವಕಾಶವಾದ ಅಂತ ಅನ್ಕೋಬೋದಾ ನಾವು? ಇನ್ನು ಕಾಂಗ್ರೆಸ್ ಬಿಜೆಪಿ ಕೇವಲ ಸಂಪರ್ಕ ಕಾರ್ಯಕ್ರಮಗಳನ್ನ ಮಾಡಿಬಿಟ್ರೆ ಭವಿಷ್ಯದ ಮತದಾರರನ್ನ ಆಕರ್ಷಿಸಬಹುದಾ? ಸಾಲೋದಿಲ್ಲ ಅಂತ ಚರ್ಚೆ ಅವಧಿಯಲ್ಲಿ ನಾನು ನಿಮ್ಮ ಮುಂದೆ ತರ್ತೀನಿ ಒಂದಷ್ಟು ಮಾಹಿತಿ. ಇನ್ನು ಜೆನ್ ಝಿ ಪ್ರಾತಿನಿಧ್ಯದಲ್ಲೂ ನಗರ ಮೀರಿದ ಗ್ರಾಮೀಣ ಮತ್ತು ಹಿಂದುಳಿದ ವರ್ಗಗಳ ಪ್ರಾತಿನಿಧ್ಯ ಸ್ಥಾಪಿಸಲು ಏನ್ ಮಾಡಬೇಕು? ಜೆನ್ ಝಿ ಅಂದ್ರೆ ಬರೀ ಸಿಟಿ ಮಕ್ಕಳಲ್ಲ, ಜೆನ್ ಝಿ ಮಕ್ಕಳು ಹಿಂದುಳಿದ ವರ್ಗಗಳಿಂದ ಬರ್ತಾರೆ, ಸಣ್ಣ ಸಣ್ಣ ಊರುಗಳಿಂದ ಬರ್ತಾರೆ, ಹಳ್ಳಿಗಳಿಂದ ಬರ್ತಾರೆ. ಅವರು ಕೂಡ ಅದೇ ವಯೋಮಿತಿಯಲ್ಲಿ ಇರೋರಲ್ವಾ, ಅವರು ಕ್ವಾಲಿಫೈ ಆಗ್ತಾರೆ, ಅರ್ಹ ಜೆನ್ ಝಿಗಳಾಗ್ತಾರೆ ಅವರು. ಆದ್ರೆ ಅವರ ಒಂದು ಧ್ವನಿ ನಗರದಲ್ಲಿ ಹುಟ್ಟು ಬೆಳೆದಿರುವಂತಹ ಒಬ್ಬ ಜೆನ್ ಝಿ ವ್ಯಕ್ತಿಗೂ ಮತ್ತೆ ಹಳ್ಳಿಯಲ್ಲಿ ಹುಟ್ಟು ಬೆಳೆದಂಥ ಒಬ್ಬ ಜೆನ್ ಝಿ ವ್ಯಕ್ತಿಗೂ ಅವನ ಜೀವನ ಶೈಲಿಯಲ್ಲೂ ಅವನ ಜೀವನದ ಬಗ್ಗೆ ಇರುವಂಥ ವ್ಯಾಖ್ಯಾನ, ಆ ಜೀವನದ ಬಗ್ಗೆ ಅವ್ರು ಕಾಣ್ತಿರುವಂಥ ಕನಸುಗಳಿಗೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಎರಡಕ್ಕೂ ಇಲ್ಲಿ ಅವಕಾಶ ಇರಬೇಕು. ಇಷ್ಟೆಲ್ಲ ಪ್ರಶ್ನೆಗಳಿಟ್ಕೊಂಡು ನಾನು ಸ್ವಾಗತಿಸ್ತೀನಿ ಮತ್ತೊಮ್ಮೆ ಅಜಿತ್ ಅವ್ರನ್ನ, ಲೋಹಿತ್ ಅವ್ರನ್ನ, ವೈಷ್ಣವಿ ಅವ್ರನ್ನ. ಆಲ್ಸೋ ಆನ್ಲೈನ್ ಜಾಯ್ನ್ ಆಗ್ತಿದ್ದಾರೆ ನನ್ನ ಜೊತೆ ಇವತ್ತು ಲಾಲಾಜಿ ನಾಯಕ್ ಅವರಿದ್ದಾರೆ. ಲಾಲಾಜಿ ನಾಯಕ್ ಅವರು
ನೀವು ನೋಡಿರ್ತೀರಿ ಅಂತ ಭಾವಿಸ್ತೀನಿ. ಡಿಜಿಟಲ್ ಮೀಡಿಯಾದಲ್ಲಿ ಒಬ್ಬ ಪ್ರಖ್ಯಾತ ಡಿಜಿಟಲ್ ಇನ್ಫ್ಲೂಯೆನ್ಸರ್ ಇದ್ದಾರೆ. ತಮ್ಮ ಅಭಿಪ್ರಾಯಗಳನ್ನ ಬಹಳ ಪ್ರಖರವಾಗಿ ಅವರು ವಿಶ್ಲೇಷಣೆ ಮಾಡಿ ಅದನ್ನ ನಿರೂಪಣೆ ಮಾಡ್ತಾರೆ. ಆಲ್ಸೋ ನನ್ನ ಜೊತೆ ಶರತ್ ಇದ್ದಾರೆ. ಶರತ್ ಕೂಡ ಯುವಕರೇ ಇದ್ದಾರೆ, ಮತ್ತೆ ಅವರು ಐಸಾ ಮುಖಂಡರಿದ್ದಾರೆ, ಆಲ್ ಇಂಡಿಯಾ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು ಶರತ್, ಥ್ಯಾಂಕ್ ಯು ಲಾಲಾಜಿ, ಥ್ಯಾಂಕ್ ಯು ವೈಷ್ಣವಿ, ಲೋಹಿತ್ ಆ್ಯಂಡ್ ಅಜಿತ್ ಫಾರ್ ಜಾಯ್ನಿಂಗ್ ಮಿ ಹಿಯರ್. ಅಜಿತ್ ಅವರೇ, ಒಂದು ಇವಾಗ ಆಬ್ವಿಯಸ್ಲಿ ಈಗ RSS ಏನು ಮಾಡಿದೆ ಅದನ್ನು ನಾವು BJP ಅವರು ಅನುಭವಿಸ್ತಿರುವಂಥ ಈ ಜೆನ್ಜಿಯ ಬ್ಯಾಕ್ಲ್ಯಾಶ್ ಏನಿದೆ, ಜೆನ್ಜಿಯ ಒಂದು ಆಕ್ರೋಶವನ್ನು BJP ಎದುರಿಸ್ತಿದೆ ಅಂತ ನಾವು ಇವತ್ತು ಭಾವಿಸ್ಬೋದು, ಆ ರೀತಿಯ ವಾತಾವರಣ. ಆದರೆ ಅದನ್ನು ಡ್ಯಾಮೇಜ್ ಕಂಟ್ರೋಲ್ ಮಾಡಲಿಕ್ಕೆ RSS ಮಾಡ್ತು ಅನ್ನೋದೊಂದು ವಿಶ್ಲೇಷಣೆಯ ಆಯಾಮ. ಪ್ಲೀಸ್. ಮೂಲಭೂತ ಪ್ರಶ್ನೆ ತಪ್ಪು ನಿಮ್ದು. ಅಲ್ಲ, ಉತ್ತರ ನೀವು ಕೊಡಿ. ಪ್ರಶ್ನೆ ನಂದಲ್ವಾ? ತಪ್ಪು ಸರಿನಾ? ಪ್ರಶ್ನೆ ನಂದು. ಯು ಕ್ಯಾನ್ ಡಿಸೈಡ್ ಮೈ ಕ್ವೆಶ್ಚನ್ ಇಸ್ ರಾಂಗ್. ಈಗ ನಾನು ನಿಮ್ಮ ಉತ್ತರನೇ ಸರಿ ಇಲ್ಲ ಅಂತ ಹೇಳೋದು. ಪ್ಲೀಸ್ ನೀವು ಏನೇ ಉತ್ತರ ಕೊಡಿ, ಸ್ವೀಕರಿಸ್ತೀನಿ ಪ್ಲೀಸ್. ಆಯ್ತು. ಈಗ BJPಗೆ ಜಂಜಿಯಿಂದ ಸಮಸ್ಯೆ ಬ್ಯಾಕ್ಲಾಶು ಇದು ನಾನು ಒಪ್ಪುದಿಲ್ಲ. ಸೊ ಡೆಲ್ಲಿನಲ್ಲಿ ಆಗಿದ್ದೇನು ತೊಂದರೆ ಇಲ್ಲ. ನಿಮಗೆ ಸಮಸ್ಯೆಗಳಿದ್ದಾಗ ಪ್ರತಿಭಟನೆಗಳಾಗ್ತವೆ, ಪ್ರತಿಭಟನೆ ಆದಾಗ ಅದಕ್ಕೊಂದು ಸೊಲ್ಯೂಷನ್ ಸಿಗ್ತದೆ. ಕೇಂದ್ರ ಸರ್ಕಾರ ಅತ್ಯಂತ ಸಂವೇದನಾಶೀಲವಾಗಿ ಪರಿಸ್ಥಿತಿನ ನಿಭಾಯಿಸ್ತು, ಅದಕ್ಕೆ ಸರಿಯಾದ ಸೊಲ್ಯೂಷನ್ನ ಕೊಡ್ತು. ಅದು ಒಂದು ಭಾಗ. ಆ ಪ್ರತಿಭಟನೆ ಹೇಗಾಯಿತು, ಏನಾಯಿತು, ಯಾಕಾಯಿತು, ಅಥವಾ ಆ ಪ್ರತಿಭಟನೆಯಿಂದ ಏನಾದರೂ ಸೊಲ್ಯೂಷನ್ ಬಂತಾ, ಅಥವಾ ಕೇಂದ್ರ ಸರ್ಕಾರವೇ ಮುಂದಾಲೋಚನೆಯಿಂದ ಸ್ವಯಂ ಪ್ರೇರಿತವಾಗಿ ಸೊಲ್ಯೂಷನ್ಗಳನ್ನು ಕೊಡ್ತಾ, ಇದು ವಿಶ್ಲೇಷಣೆ ಮಾಡಬೇಕಾದ ಸಂಗತಿ. ಈಗ ಪ್ರತಿಭಟನೆ ಆದಾಗ ಪ್ರತಿಭಟನೆಯಲ್ಲಿ ಏನು ಬಂತು, ಪ್ರತಿಭಟನೆ ಹೇಗೆ ನಡೀತು, ಅದು ಕೂಡ ನಾವು ಯೋಚನೆ ಮಾಡಬೇಕು. ಈಗ ನೀವು ಜನ್ಜಿ ಅಂತ ಹೇಳ್ತೀರಿ, ನಾನು ಹೇಳಿದ್ದು ಇಷ್ಟೆಲ್ಲ ಮಾತಾಡುವಾಗ ನಾವು ಒಂದು ಮೂಲಭೂತ ಪ್ರಶ್ನೆಯನ್ನು ಎತ್ತುವುದನ್ನು ಮರೆತಿದ್ದೇವೆ. ಜನ್ಜಿ ಅನ್ನುವ ಪದ ಹುಟ್ಟಿದ ಹಾಗೆ, ಯಾರು ಹುಟ್ಟಿದ್ರು, ಯಾರು ಇದನ್ನು ಕಾಯಿನ್ ಮಾಡಿದ್ರು, ಯಾರು ಇದನ್ನು ಲೇಬಲ್ ಮಾಡಿದ್ರು, ಯಾಕೆ ಲೇಬಲ್ ಮಾಡಿದ್ರು, ಯಾಕೆ ಇದು ಇಷ್ಟೊಂದು ಈ ಪ್ರಮಾಣದಲ್ಲಿ ಈ ಟರ್ಮ್ ಯಾಕೆ ಚಾಲ್ತಿಗೆ ಬಂತು, ಮುನ್ನೆಲೆಗೆ ಬಂತು, ಇದನ್ನ ನಾನು ಒಂದು ನಿಮಿಷ ಟೈಮ್ ಅದ್ರ ಹಿನ್ನೆಲೆಗೆ ಹೋದರೆ ನಿಮಗೊಂದು ಇದ್ರ ಹಿಂದಿರುವ ಒಂದು ದೊಡ್ಡ ವ್ಯವಸ್ಥೆಯ ನಿಮಗೆ ವ್ಯವಸ್ಥೆ ಅಂತಿದ್ರೆ ಹುನ್ನಾರ ಅಲ್ಲ, ಒಂದು ವ್ಯವಸ್ಥೆ ಅದು ವ್ಯವಸ್ಥೆ. ಆ ವ್ಯವಸ್ಥೆ ಸರಿ ತಪ್ಪು ಅದರ ಆಚೆಗೆ ಅವ್ರವ್ರಿಗೆ ಬೇಕಾದಾಗ ಅವ್ರವ್ರು ನಿರ್ಧಾರ ಮಾಡಬಹುದು. ಈ ಲೇಬಲಿಂಗ್ ಆಫ್ ಜನರೇಷನ್ಸ್, ಈ ಜನ್ಜಿ ಲೇಬಲಿಂಗ್ ಆಫ್ ಜನರೇಷನ್ಸ್ ಇದೆಯಲ್ಲ, ಇದು ಮತ್ತೆ ಭಾರತದಲ್ಲಿ ಅದಕ್ಕೂ ಇದಕ್ಕೂ ಬಹಳ ವ್ಯತ್ಯಾಸ ಇಲ್ಲ. ಬ್ರಿಟಿಷರು ಭಾರತಕ್ಕೆ ಬಂದು ಜಾತಿಗಳನ್ನು ಪಟ್ಟಿ ಮಾಡಿ ಅದನ್ನು ಕೋಡಿಫೈ ಮಾಡುವ ತನಕ ಭಾರತದಲ್ಲಿ ಒಂದು ಕಾಮನ್ ಜಾಸ್ತಿ ವ್ಯವಸ್ಥೆ ಅಂತ ಇರಲಿಲ್ಲ. ಒಂದೊಂದು ಭಾಗದಲ್ಲಿ ಒಂದೊಂದು ಥರದ ವ್ಯವಸ್ಥೆ ಇತ್ತು. ಇವರು ಅದನ್ನೆಲ್ಲ ಕೋಡಿಫೈ ಮಾಡಿ ಹೀಗೆ ಅಂತ ಹೇಳಿ ಬರೆದಿಟ್ಟು ಹೋದರು. ಆಮೇಲೆ ಅವರು ಅದನ್ನು ಬೇಕಾದಾಗ ಬಳಸ್ಕೊಂಡ್ರು. ಅದು ಇತಿಹಾಸದ ಭಾಗ. ಅದೇ ಈಕೋಸಿಸ್ಟಮ್ ಮುಂದುವರೆದು ಈ ಜನ್ರೇಷನ್ಗಳನ್ನು ಲೇಬಲ್ ಮಾಡೋದಕ್ಕೆ ಶುರು ಮಾಡಿತು. ಫಸ್ಟ್ ಟೈಮ್ ಇದು ಬಂದದ್ದು 1991ರಲ್ಲಿ ಜನ್ರೇಷನ್ಸ್ ಅಂತ ಒಂದು ಪುಸ್ತಕ ಬಂತು. ಆ ಪುಸ್ತಕದಲ್ಲಿ ಜನ್ರೇಷನ್ಗಳ ಬಗ್ಗೆ ಬರೀತಾರೆ ಅವರು. ಈ ಪುಸ್ತಕದ ಹಿಂದೆ ಉದ್ದೇಶ ಏನಿತ್ತು ಅಂದರೆ, ಮಾರುಕಟ್ಟೆಯನ್ನು ಹೇಗೆ ನಾವು ಸಂಶೋಧನೆ ಮಾಡಬೇಕು, ಬೆಳೆಯುತ್ತಿರುವ ಮಾರುಕಟ್ಟೆಯಲ್ಲಿ ಆಗ ಜಾಗತೀಕರಣ ಪ್ರಾರಂಭ ಆಗಿತ್ತು. 90ರಲ್ಲಿ ಜಾಗತೀಕರಣ ಸ್ಟಾರ್ಟ್ ಆಗಿತ್ತು. ಪಶ್ಚಿಮ ಜಗತ್ತು ಉಳಿದ ಹಿಂದುಳಿದ ದೇಶಗಳ ಬಗ್ಗೆ ನಿಮಗೆ ಅದನ್ನ ಶುರುವಾಗಿತ್ತು. ಅಲ್ಲಿಂದ ಅದು ಶುರುವಾಯಿತು. 1993ರಲ್ಲಿ ಟ್ರೇಡಿಂಗ್ ಕಂಪನಿಯ ಒಂದು ಮ್ಯಾಗಝಿನ್ ದ ಏಜ್ ಅಂತ, ಅದು ಫಸ್ಟ್ ಟೈಮು ಜನ್ ಎಕ್ಸ್ ಮತ್ತೆ ಜನ್ ವೈ ಅಂತ ಅಡ್ವರ್ಟೈಸ್ ಮಾಡ್ತಾರೆ. ಅವತ್ತು ಯಾರಿಗಾದ್ರೂ ನೀವೆಲ್ಲ ಸಾಧಾರಣ ಅದೇ ವಯಸ್ಸಿನವ್ರು, ನಮ್ಗೆ ಯಾರಿಗಾದ್ರು ಗೊತ್ತಿತ್ತ ನಾವು ಜನ್ ಎಕ್ಸ್ ಜನ್ ವೈ ಅಂತ ಅವತ್ತು ನಮ್ಗೆ ಹೇಳಿದೀವಿ. ನಿಮ್ಗಿನ್ನ ಚಿಕ್ಕವ್ರು ಇರ್ಬೋದಾ ಅಂತ ಅಜಿತ್? ಆಯ್ತು, ನನಗೂ ಗೊತ್ತಿರಲಿಲ್ಲ. ಅದಾದ್ಮೇಲೆ 98ರಲ್ಲಿ ಅದೇ ಟ್ರೇಡಿಂಗ್ ಕಂಪನಿ ಜನ್ ಝಡ್ ಅಂತ ಮತ್ತೆ ಅಡ್ವರ್ಟೈಸ್ಮೆಂಟ್ ಕೊಡ್ತು. ಟ್ರೇಡಿಂಗ್ ಕಂಪನಿ ಗೊತ್ತಾಯ್ತು. ಸೊ ಅವ್ರು ಫಸ್ಟ್ ಏನು ಮಾಡಿದ್ರು, ಜನ್ ಎಕ್ಸ್, ಅವ್ರು ಯಾಕೆ ಜನ್ ಎಕ್ಸ್ ಜನ್ ಝಡ್ ಅಂತ ಕೊಟ್ಟರು ಅಂದರೆ, ಜನ್ ಎಕ್ಸ್ ವೈ ಆದ್ಮೇಲೆ ಆಲ್ಫಾಬೆಟಿಕಲಿ ಝಡ್ ಬರುತ್ತೆ. ಅದನ್ನ ಕೋಡಿಫೈ ಮಾಡ್ತಾರೆ ಅವರು. ಅದಾದ್ಮೇಲೆ 2004ರಲ್ಲಿ ಪ್ಯೂ ರಿಸರ್ಚ್ ಫೌಂಡೇಶನ್ ಅಂತ ಒಂದು ರಿಸರ್ಚ್ ಫೌಂಡೇಶನ್, 2004ರಲ್ಲಿ ಅವರು ಅದನ್ನು ರಿಸರ್ಚ್ ಮಾಡಿಕೊಂಡು ಅದ್ರ ಮೇಲ್ಗಡೆ ಇನ್ನೂ ವ್ಯವಸ್ಥಿತವಾದ ಮಾರುಕಟ್ಟೆ ರಿಸರ್ಚ್ ಮಾಡಿ ಆ ಡಾಟಾವನ್ನು ಫಾರ್ಚೂನ್ 500 ಕಂಪ್ನಿಗಳಿಗೆ ಕೊಡ್ತಾರೆ. ಅದನ್ನು ಕೊಟ್ಟ ಮೇಲೆ ಈ ಮಾರುಕಟ್ಟೆ ಹಿಂದೆ ಇರುವ ಶಕ್ತಿಗಳೇನಿದ್ದಾರೆ
ಆ ಶಕ್ತಿಗಳು ಅದನ್ನ ನಾರ್ಮಲೈಸ್ ಮಾಡಕ್ ನೋಡ್ತಾರೆ. ಯಾಕಂದ್ರೆ 2004 ಹೊತ್ತಿಗೆ ಬಟ್ ಮೈ ಕ್ವೆಶ್ಚನ್ ಇಸ್ ಹೇಳ್ತೀನಿ ಕೇಳಿ, ವಾಟ್ ಇಸ್ ದ ಪ್ರಾಬ್ಲಮ್? ಹೇಳ್ತೀನಿ ಕೇಳಿ. ಯಾವಾಗ ಈ ನಿಮಗೆ 2004 ಹೊತ್ತಿಗೆ ಡಿಜಿಟಲ್ ಮಾಧ್ಯಮಗಳು ಅದರ ಪಾರುಪತ್ಯ ಬಂದ್ಬಿಡ್ತು, ಯಾಕಂದ್ರೆ ನಿಮ್ಮ ಮೈನ್ ಸ್ಟ್ರೀಮ್ ಮೀಡಿಯಾಗಳ ಜೊತೆಗೆ ಪ್ಯಾರಲಲ್ ಆಗಿ ಬಂತು. ಅದರ ನಂತರ ಇವರು ಒಂದು ಬಹಳ ಒತ್ತಡದಲ್ಲಿ ಅಥವಾ ಒಂದು ನಿಮಗೆ ಇನ್ಸುಲಿನ್ ರೀತಿಯಲ್ಲಿ ಇದನ್ನು ಚಾಲನೆಗೆ ತರ್ತಾ ಹೋದರು. ಚಾಲನೆಗೆ ತಂದು ಸಮಾಜದ ಅಥವಾ ನಾಗರಿಕ ಈಗ ಸಿವಿಲೈಸೇಷನಲ್ ಸೊಸೈಟಿಯಲ್ಲಿ ಎಲ್ಲೂ ಇಲ್ಲದ ಒಂದು ಸ್ಪೆಷಲ್ ಕ್ಯಾಟಗರಿಯನ್ನು ಇವರು ಸಮಾಜದಲ್ಲಿ ಇಂಪ್ಲಾಂಟ್ ಮಾಡ್ತಾರೆ. ಈಗ ಎಲ್ಲೂ ಇರಲಿಲ್ಲ. ಓಕೆ. ಯಾಕಂದರೆ ಎಲ್ಲ ತಲೆಮಾರು ಆ ತಲೆಮಾರಿನ ರೆಬಲ್ಲೆ. ಜನ್ಜಿ ಕೂಡ ಈ ತಲೆಮಾರಿನ ರೆಬಲ್ಲೆ. ನಾವು ನಮ್ಮ ವಯಸ್ಸಿನಲ್ಲಿ ನಾವು ಇದೇ ಥರ ಇದ್ವಿ. ಯಾಕಂದರೆ ನಮಗೊಂದು ಮಾತು ಹೇಳ್ತಾರೆ, 20ರಲ್ಲಿ ನೀನು ಕಮ್ಯುನಿಸ್ಟ್ ಆಗದೆ ಇದ್ದರೆ 30ರಿಂದ ಹೊರಗಡೆ ಬರದೇ ಇದ್ರೆ ನಿನಗೆ ಸಮಸ್ಯೆ ಇದೆ ಅಂತ. 20ನ ವಯಸ್ಸಿನ ತರುಣರೆಲ್ಲರೂ ಹಾಗೆ ಇರಬೇಕು. ನಿಮಗೊಂದು ರ್ಯಾಷನಲ್ ಥಿಂಕಿಂಗ್ ಬರಬೇಕು. ನಿಮ್ಮ ಮೂಲಭೂತವಾಗಿ ನಿಮ್ಮ ಕುಟುಂಬದ ಪರಿಸ್ಥಿತಿಯಲ್ಲಿ ರೆಬಲ್ ಆಗ್ತಾರೆ, ಅದು ಮಾನಸಿಕತೆ ಸಹಜವಾದದ್ದು. ಅದನ್ನು ಇವರು ಈ ಥರ ಲೇಬಲ್ ಮಾಡಿ ಇದನ್ನು ಮಾರುಕಟ್ಟೆ ಮೇಲೆ ಬಿಡ್ತಾರೆ. ಆಮೇಲೆ ಇದನ್ನು ಪ್ರಚಾರ ಮಾಡಿದ್ದಕ್ಕೆ ಇದಕ್ಕೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ನು, ನ್ಯೂಸ್ ಪೇಪರ್ಗಳು ಇವ್ರನ್ನೆಲ್ಲ ಬಳಸ್ಕೊತಾರೆ. ಅಂದರೆ ಅದೊಂದು ನಾರ್ಮಲೈಸ್ ಮಾಡ್ತಾರೆ, ಇದೊಂದು ಸಹಜ ಅನ್ನುವ ರೀತಿಯಲ್ಲಿ. ಸೋಷಿಯಲ್ ಮೀಡಿಯಾದಲ್ಲಿ ಪದೇ ಪದೇ ಆ ವಿಚಾರಗಳನ್ನು, ನೀವು ಆ ವಿಚಾರಕ್ಕೆ ಸಂಬಂಧಪಟ್ಟ ರೀಲ್ಗಳನ್ನು ಮಾಡಿದ್ರೆ ಅದು ಜಾಸ್ತಿ ಮೇಲ್ಗಡೆ ಬರ್ತದೆ. ನೀವು ಕಾರ್ಪೊರೇಟ್ ಜಗತ್ತಿನಲ್ಲಿ ಅದ್ರ ಬಗ್ಗೆ ಮಾಡಿದ್ರೆ ಜಾಸ್ತಿ ಮೇಲ್ಗಡೆ ಬರ್ತದೆ. ಕಂಪನಿಗಳು ಅಡ್ವರ್ಟೈಸ್ಮೆಂಟ್ ಶುರು ಮಾಡ್ತವೆ, ನೀನು ಹಿಂದಿನ ತಲೆಮಾರಿನವನು, ನೀನು ಈ ತಲೆಮಾರಿನ ಜೊತೆ ಕಾಂಪೀಟ್ ಮಾಡಬೇಕಾದ್ರೆ ನಮ್ಮ ಪ್ರೋಗ್ರಾಮ್ನ 6 ತಿಂಗಳಿಗೂ 2 ತಿಂಗಳು ಕೋರ್ಸ್ ಮಾಡು, ಇಲ್ಲಾಂದರೆ ಈ ಥರದ ಮಾರುಕಟ್ಟೆ ಆಧಾರಿತವಾಗಿ ಬರ್ತದೆ. ಕೊನೆಗೆ ಇದೇ ಶಕ್ತಿಗಳನ್ನು ಇವರು ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಹೀಗೆ ಲೇಬಲ್ ಮಾಡಿದ್ದು ಇದ್ರ ಉದ್ದೇಶ ನಿಮಗೆ ಯಾರಿಗೋ ಒಳ್ಳೇದು ಮಾಡಬೇಕು ಅಥವಾ ಯಾವುದೋ, ಅಂದರೆ ನಾನು ಹೇಳೋದು ಈಗ ಒಂದು ಮಾರುಕಟ್ಟೆ ಫೋರ್ಸ್ ಇದನ್ನು ಸ್ಟಾರ್ಟ್ ಮಾಡಿದ್ದು. ನಾನೊಂದು ಆರ್ಗ್ಯುಮೆಂಟ್ ಮಾಡ್ತೀನಿ. ಇದು ಒಂದು ಸೆನ್ಸ್ ಆಫ್ ಬಿಲಾಂಗಿಂಗ್ ಕೊಡ್ಲಿಲ್ವಾ? ಒಂದು ಸೆನ್ಸ್ ಆಫ್ ಕಮ್ಯುನಿಟಿ ಕೊಡ್ಲಿಲ್ವಾ? ಒಂದು ಸಂಘಟಿತ ವರ್ಗವಾಗಿ ಇದನ್ನ ಗುರುತಿಸಲಿಲ್ವಾ? ಜಾಗತಿಕ ಮಟ್ಟದಲ್ಲಿ ನಾನು ಹೇಳ್ತಿರೋದು, ಬಿಕಾಸ್ ದಿಸ್ ಇಸ್ ನಾಟ್ ಅಬೌಟ್ ಜಿಯೋಗ್ರಫಿ. ಭೌಗೋಳಿಕ ಪ್ರದೇಶಕ್ಕೆ ಸೀಮಿತವಾದಂತಹ ಕಾನ್ಸೆಪ್ಟ್ ಅಲ್ಲ ಇದು, ವಯೋಮಿತಿಗೆ ಇರುವಂತದ್ದು. ನಾನು ಹೇಳೋದು, ಸೊ ವಾಟ್ ಇಸ್ ದ ಪ್ರಾಬ್ಲಮ್ ಏನಂದ್ರೆ ನಿಮಗೆ ಸೆನ್ಸ್ ಆಫ್ ಬಿಲಾಂಗಿಂಗ್ ಕೊಡಿಸ್ತದೆ. ಐ ಬಿಲಾಂಗ್ ಟು ದಿಸ್ ಜನರೇಷನ್ ಬಿಲಾಂಗ್ ಕೊಡ್ತದೆ. ಆದರೆ ಈ CAA ಪ್ರತಿಭಟನೆಯ ಸಂದರ್ಭದಲ್ಲಿ ನಿಮ್ಗೇನು ಹೇಳ್ತಾರೆ ಅವರು? ಈ ದೇಶದಲ್ಲಿ ಸರ್ಕಾರ ಬದಲಾವಣೆ ಆಯಿತು, ಅದು ಜನ್ಜಿಯಿಂದ. ಶ್ರೀಲಂಕಾದಲ್ಲಿ ಆಯಿತು, ಅದಕ್ಕೆ ಜನ್ಜಿ ಕಾರಣ. ಬಾಂಗ್ಲಾದೇಶದಲ್ಲಿ ಆಯಿತು, ಜನ್ಜಿ ಕಾರಣ. ನೇಪಾಳದಲ್ಲಿ ಆಯಿತು, ಜನ್ಜಿ ಕಾರಣ. ಇದೇ ನಿಮಗೆ ಅರಬ್ ಸ್ಪ್ರಿಂಗ್ ಆಗಿದೆಯಾರು ಸರ್? ಇದೇ ತಲೆಮಾರಿನವರು ಆಗಲಿಲ್ವಾ? ಭಾರತದಲ್ಲಿ ಸ್ವಾತಂತ್ರ್ಯ ಹೋರಾಟ ಮಾಡಿದಾಗ ಇವರಿಗೆ ಭಗತ್ ಸಿಂಗ್ ಎಷ್ಟು ವಯಸ್ಸಿತ್ತು ಸರ್? ಅವರು ಅದೇ ವಯಮಾನದವರು. ಭಾರತದ ಇಡೀ ನಮ್ಮ ಸ್ವತಂತ್ರ ಹೋರಾಟದ ಎಲ್ಲ ನಾನು ಹೇಳ್ತೀನಿ ಕೇಳಿ. ನೀವು ಕೇವಲ ವಯೋಮಿತಿ ಅಂತ ಇಟ್ಕೊಂಡು ಮಾತ್ರ ನೋಡ್ತಿದ್ದೀರಿ, ಯುಗ ಮತ್ತೆ ಕಾಲಾನು ನೋಡ್ಬೇಕಲ್ಲ. ಅದನ್ನೇ ಭಗತ್ ಸಿಂಗ್ ಅವ್ರು ಈ ಏಜ್ ಅಲ್ಲಿ ಇದ್ರು, ಅವರು ನೇಣಿಗೆ ಶರಣಾದಾಗ ಅಥವಾ ಅವ್ರನ್ನ ನೇಣಿಗೆ ಹಾಕಿದಾಗ ಅವರ ಏಜು ಒಂದು ಜೆನ್ ಜಿ. ಇವತ್ತಿನ ನಾವು ಏನ್ ವಯೋಮಿತಿ ಮಾತಾಡ್ತಿದೀವಿ ಅದು, ಬಟ್ ಅವರು ಇವತ್ತಿನ ಕಾಲದಲ್ಲಿಲ್ಲ. ಜೆನ್ ಜಿ ಇಸ್ ಹಿಯರ್ ಬಿಕಾಸ್ ಆ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಏನೇನಾಯ್ತು, ಅವರು ಯಾವ ರೀತಿಯ ಜಾಗತಿಕ ಪರಿಸ್ಥಿತಿ, ಮಾನಸಿಕ ಒಂದು ವ್ಯವಸ್ಥೆಯ ನಡುವೆ ಅವರು ಹುಟ್ಟಿದ್ದಾರೆ, ಬೆಳೆದಿದ್ದಾರೆ, ಅವರ ಒಂದು ಜೀವನದ ಬಗ್ಗೆ ಇರುವಂತಹ ವ್ಯಾಖ್ಯಾನವನ್ನ ಹೇಗೆ ಪಡ್ಕೊಂಡಿದ್ದಾರೆ. ನೋ ಐಲ್ ಕಮ್ ಟು ಹ್ಯಾವ್ ಟು ಗೋ ಟು ಲೋಹಿತ್ ಅವರೇ. ಈಗ ವಾಟ್ ಇಸ್ ದ ಪ್ರಾಬ್ಲಮ್? ಜೆನ್ಜಿ ಅವರು ಒಂದು ಸಂಘಟಿತ ವರ್ಗವಾಗಿ ಗುರುತಿಸಿದ್ರೆ ವಾಟ್ ಇಸ್ ದ ಪ್ರಾಬ್ಲಮ್? ನೀವು RSS ಮಾಡ್ತಿರೋದು ಬಿಜೆಪಿಯ ಡ್ಯಾಮೇಜ್ ಕಂಟ್ರೋಲ್ ಅನ್ನೋದಾದ್ರೆ ಕಾಂಗ್ರೆಸ್ ಮಾಡಿದ ಅವಕಾಶವಾದ ಅಂತ ನಾವು ಕರಿಬಾರ್ದಾ? ಕಾಂಗ್ರೆಸ್ ಬಗ್ಗೆ ಕಡೆಗೆ ಬರೋಣ ನೋಡಿ. ಜೆನ್ಜಿ there is no problem. There is no problem. There is not at all a problem. ಪ್ರಜಾಪ್ರಭುತ್ವದಲ್ಲಿ ಇಂಥ ಚರ್ಚೆಗಳು ಆಗಬೇಕು. ಮತ್ತಷ್ಟಲ್ಲದೆ ಎಲ್ಲ ಯುಗದ ಆ ಯುವಕರು ಧ್ವನಿ ಎತ್ತಬೇಕು. ಮತ್ತಷ್ಟಲ್ಲದೆ ಅವರುಗಳ ಸಮಸ್ಯೆಗಳ ಮತ್ತು ಅವರ ಪೀಳಿಗೆಯ ಮುಂದಿನ ಚರ್ಚೆಗಳು ಆಗಬೇಕು. ಮತ್ತು ಅವರುಗಳು ಆ ಲೀಡನ್ನು ತಗೊಂಡಿರೋದು. ವಿ ಹ್ಯಾವ್ ಟು ವೆಲ್ಕಮ್ ದಿಸ್. ಐ ಕಂಗ್ರಾಚುಲೇಟ್ ಅವರ್ ನ್ಯೂ ಜೆನ್ಜೀಸ್. ನೋಡಿ, ಜೆನ್ಜಿಗಳು ಇದು ಕೇವಲ ಜೆನ್ಜಿಗಳ ವಿಷಯ ಅಥವಾ ಚರ್ಚೆ ಅಲ್ಲ. ಇದು ಈ ದೇಶದ ಬಹುಸಂಖ್ಯಾತ ಒಂದು ಯುವ ಪೀಳಿಗೆ ತಮ್ಮ ಭವಿಷ್ಯಕ್ಕೆ ಹೋರಾಟ ಕಟ್ತಾ ಇದೆ. ಮತ್ತು ಇವತ್ತಿನ ಈ ಪ್ರಭುತ್ವವೇನಿದೆ ಇದು ಎಲ್ಲ ಪ್ರಶ್ನೆಗಳಿಗೂ ಸಹಿತ ಎಣ್ಣೆ ಹಚ್ಚಿಕೊಂಡು ಯಾವುದಕ್ಕೂ ಉತ್ತರ ಕೊಡದೆ ಈ ಪ್ರಶ್ನೆ ಕೇಳಿದವ್ರನ್ನೆಲ್ಲರನ್ನೂ ಸಹಿತ ದೇಶದ್ರೋಹಿಗಳನ್ನಾಗಿ ಮಾಡಿ ಅವರು ಕಳಿಸ್ಕೊಳ್ತಾ ಇತ್ತು. ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡದೇ ಇರುವಂಥ ಒಬ್ಬ ನಾಯಕ, ನಾನೇ ವಿಶ್ವ ನಾಯಕ ಅಂತ ಅಂದ್ಬಿಟ್ಟು ಹೇಳ್ಕೊಂಡು ಜೀವನ ಮಾಡ್ತಾ ಇದ್ದ. ಅವರ ಗರ್ವಭಂಗವನ್ನು ಮಾಡಿರುವಂಥ ಈ ಜೆನ್ಜಿಗಳನ್ನ ನಾನು ಕಂಗ್ರಾಚುಲೇಟ್ ಮಾಡ್ತೇನೆ ಮತ್ತೊಮ್ಮೆ. ಸೊ ದೇ ಆರ್ ದ ಪೀಪಲ್ ಹೂ ವಿಲ್, ಐ ಬಿಲೀವ್
ಅವ್ರಗಳ ಸಮಸ್ಯೆಗಳಿರ್ಬೋದು. ಯಾರು ಈ ಜನ್ಸಿಗಳ ಸಮುದಾಯಗಳಲ್ಲಿ ಅವರಲ್ಲಿ ನಿರುದ್ಯೋಗದ ಸಮಸ್ಯೆ ಇರ್ಬೋದು, ಆರ್ಥಿಕ ಅಸ್ಥಿರತೆ ಇರ್ಬೋದು, ಮತ್ತೆ ಅವ್ರದೇ ಆದಂತ ಇಮೋಷನಲಿ ದೇ ಆರ್ ವೆರಿ ಲಿಟಲ್ ವಲ್ನರಬಲ್. ನಾನು ದಿವಸ ಟೂ ಮಚ್ ಆಫ್ ಇನ್ಫಾರ್ಮೇಶನ್ ಅಂಡ್ ದೇ ಆರ್ ಲಿವಿಂಗ್ ಇನ್ ಅ ಡಿಜಿಟಲ್ ವರ್ಲ್ಡ್ ಅಲ್ಲಿ ಮಾಡ್ತಾ ಇದ್ದಾರೆ. ತುಂಬಾ ರಿಯಾಲಿಟಿಗಳಲ್ಲಿ ಏನ್ ಗೊತ್ತಾ ಲೋಹಿತ್, ಅಲ್ಲೇ ಇರೋದು ಬದಲಾವಣೆ ಇರೋದು ಅಲ್ಲೇ. ನಾವು ಅನ್ಕೊಂಡಿದ್ವಿ ಇವರೆಲ್ಲ ಏನ್ ಬರೀ ಲೈಕ್ ರೀಪೋಸ್ಟ್ ಮಕ್ಕಳು ಇವರೆಲ್ಲ ಬರ್ತಾರೆ ಬೀದಿಗೆ ಅಂತ. ಬೀದಿಗೆ ಬಂದಾಗ ಮಾಡಿದ ಗಲಾಟೆ ನೋಡಿದ್ರ ನೀವು? ವೆರಿ ಟ್ರೂ. ಐ ರಿಯಲಿ ಅಪ್ರಿಶಿಯೇಟ್. ಅವರೊಂದು ರಿಯಾಲಿಟಿಯಿಂದ ದೂರ ಇದ್ದಾರೆ. ಇವರೇನು ಪ್ರಾಕ್ಟಿಕಲಿಟಿ ಇಲ್ಲ. ಯಾಕೆ ಅಂದ್ರೆ ಐ ಆಮ್ ಅ ಮಿಲೆನಿಯಲ್. ನಾನು ಯುದ್ಧವನ್ನು ನೋಡಿದ್ದೇನೆ, ನಾನು ಜಾಬ್ ಕಳ್ಕೊಂಡಿರೋದನ್ನ ನೋಡಿದ್ದೇನೆ, ಮತ್ತೆ ನಾನು ಸಾಮಾಜಿಕ ಹೋರಾಟಗಳನ್ನ ನೋಡಿದ್ದೇನೆ. ಇವ್ರುಗಳಿಗೆ ಇದೆಲ್ಲ ಅನುಭವ. ಮತ್ತು ಅಷ್ಟಲ್ಲದೆ ಇವರು ತುಂಬಾ ಡೀಪ್ ಆಗಿರ್ಲಿಲ್ಲ. ಬಟ್ ಅವ್ರು ಇವತ್ತು ಬೀದಿಗಿಳಿಯುವಷ್ಟು ಶಕ್ತಿ ತೋರಿದ್ದಾರೆ. ನನಗನ್ಸತ್ತೆ ಅದರ ಹಿಂದೆ ಸ್ವಲ್ಪ ಮಿಲೇನಿಯಲ್ಗಳ ಪ್ರೇರೇಪಣೆ ಇರಬಹುದು. ಯಾಕೆಂತಂದ್ರೆ ಒಂದು ಒಂದು ಸಮಾಜ ಅಂತಂದ್ರೆ ಮಿಲೇನಿಯಲ್ಗಳ ಯಾಕೆಂತಂದ್ರೆ ಇವರೆಲ್ಲ ಓದ್ತಾ ಇರೋದು ಮಿಲೇನಿಯಲ್ಗಳ ಟೀಚರ್ ಆಗಿರ್ಬೋದು ಇವತ್ತು ಸಹಿತ. ದೇರ್ ವಿಲ್ ಬಿ ಸಮ್ ಇನ್ಫ್ಲುಯೆನ್ಸ್. ಸೊ ಅದು ಇದು ಮತ್ತು ಜನರೇಷನ್ ಎಕ್ಸ್ಟ್ರಾ ಅನುಭವ. ಈ ಒಂದು ಗ್ಲೋಬಲೈಸ್ಡ್ ಮೈಂಡ್ ಸೆಟ್ ಇದೆಯಲ್ಲ ಇವ್ರದ್ದು, ದೇ ಆರ್ ಲಿವಿಂಗ್ ಮೋರ್ ಆರ್ ಲೆಸ್. ನಾನು ಹೇಳ್ತೀನಿ, ಇವರು ಇಂಟರ್ನೆಟ್ ಅನ್ನೋ ಒಂದು ಲೋಕದ ಮೂಲ ನಿವಾಸಿಗಳು. ದೇ ಆರ್ ಡಿಜಿಟಲ್ ನೇಟಿವ್ಸ್. ವೆರಿ ಟ್ರೂ. ಬಟ್ ಅದನ್ನ ಅವರು ಇಂಟರ್ನೆಟ್ ಹೇಳೋ ಲೋಕವನ್ನ ಅವರು ತುಂಬಾ ಪ್ರೊಡಕ್ಟಿವ್ ಆಗಿ ಮತ್ತು ತುಂಬಾ ಪಾಸಿಟಿವ್ ಆಗಿ ಬಳಸ್ಕೊಂಡ್ರೆ ಆಕ್ಚುಲಿ ಅವರು ನಮ್ಮ ದೇಶದ ಬಹುದೊಡ್ಡ ಆಸ್ತಿ ಆಗ್ತಾರೆ. ಬಟ್ ಅದು ಏನಾಗ್ತಾ ಇದೆ ಅಂತಂದರೆ ಇಂಟರ್ನೆಟ್ ಹೇಳೋದು ಸಹಿತ ನಾವು ಮತ್ತೊಂದು ತುಂಬ ಮಹತ್ವದ ನಾವು ಮಾತಾಡಬೇಕಾಗತ್ತೆ. ಜೆನ್ಸಿ ಅಂದ್ಬಿಟ್ಟು ಒಂದೇ ಪೇಂಟ್ ಬ್ರಷಲ್ಲಿ ಹೊಡಿಲಿಕ್ಕಾಗಲ್ಲ. ಯಾಕಂತಂದರೆ ಎಲ್ಲ ಜೆನ್ಸಿಗಳು ಸಹಿತ ಒಂದೇ ಸಮಾನ. ನಾನು ನನ್ನ ಹಳ್ಳಿಯ ಇಂಟರ್ನೆಟ್ ಕೊರತೆ ಇರುವ ಕೇವಲ ಒಂದೇ ಒಂದು ಎಸ್. Are you done? 30 seconds, can you finish? 30 seconds. ಅಲ್ಲಿ ಗೆಸ್ಟ್ ಗಳು ಕಾಯ್ತಿದ್ದಾರೆ ನನಗೆ, ಹಲವರು ಹೇಳಿಲ್ಲ ಅವರಿಗೆ. 30 seconds ಪ್ಲೀಸ್. ಅವ್ರನ್ನೆಲ್ಲನೂ ಸಹಿತ ಜೆನ್ಸಿ ಅಂತಾನು ಹೇಳಕ್ಕಾಗಲ್ಲ. ನಮ್ಮ ಭಾರತದ ಎಲ್ಲ ಒಂದು ಆ ವರ್ಗದ ಆ ಟೈಮಲ್ಲಿ ಹುಟ್ಟಿರುವಂತ ಜನರುಗಳನ್ನ ಎಲ್ಲರನ್ನೂ ಜೆನ್ಸಿ ಅಂತ ಅನ್ಬಿಟ್ಟು ನಾವು ಲೇಬಲ್ ಮಾಡ್ಲಿಕ್ಕಾಗಲ್ಲ. ಯಾಕೆ ಅಂತಂದ್ರೆ ಪ್ರತಿ ಪ್ರಾದೇಶಿಕತೆ ಮತ್ತು ನಾರ್ತ್ ಇಂಡಿಯನ್ ಜನ್ಸಿಗಳ ಮಾನಸಿಕತೆ ಬೇರೆ ಇದೆ, ಮಾನಸಿಕತೆ ಬೇರೆ ಇದೆ. ಸೌತ್ ಇಂಡಿಯನ್ಗಳ ಮಾನಸಿಕತೆ ಬೇರೆ ಇದೆ, ಹಳ್ಳಿಯ ಜನರುಗಳ ಸಮಸ್ಯೆ ಇದೆ. ಯಾವುದೋ ಪೇಟೆ ಬೆಂಗಳೂರು ಅಥವಾ ಡೆಲ್ಲಿಯಲ್ಲಿ ಕೂತ್ಕೊಂಡ್ರು ಕೆಲವರು ಒಂದು 4 ಜನ ಸ್ಟಾರ್ಟ್ಅಪ್ ಕಟ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ದೇ ಡನ್ ಎವ್ರಿಥಿಂಗ್ ಅಂತ ಅಲ್ಲ. ಫೈಟಿಂಗ್ ಅ ಸೋಷಿಯಲ್ ಬ್ಯಾಟಲ್ ಇನ್ ಗದಗ್. ಬೆಂಗಳೂರಿನಲ್ಲಿ ಸ್ಪೇಸ್ ಸ್ಟಾರ್ಟ್ಅಪ್ ಮಾಡಿರ್ಬೋದು ಒಬ್ಬ, ಇನ್ನೊಬ್ಬ ಸೋಷಿಯಲ್ ಸ್ಟಾರ್ಟ್ಅಪ್ ಮಾಡಿ ಗದಗ್ನಲ್ಲಿ ಸಮಾಜದ ಈ ರೀತಿಯಾಗಿದೆ. ಬಟ್ ಸ್ಟಿಲ್ I'll come back to you. ವೈಷ್ಣವಿ, I'm coming to you in 2 minutes. ಲಾಲಾಜಿ ನಾಯಕ್ ಅವರು ಮತ್ತೆ ಶರತ್ ಅವರು ಇಬ್ರು ಜಾಯ್ನ್ ಆಗಿದ್ದಾರೆ. ಲಾಲಾಜಿ ನಾಯಕ್, ನಿಖಿಲ್ ಜೋಶಿ ಮಾತಾಡ್ತೀನಿ. ಸ್ವಾಗತ ನಿಮ್ಗೆ PNS ವಿಸ್ತಾರಕ್ಕೆ. ಇನ್ನೊಂದ್ ಚೂರು ಲೈಟ್ ಜಾಸ್ತಿ ಆದ್ರೆ ನಿಮ್ ಮುಖ ಇನ್ನೂ ಸ್ಪಷ್ಟವಾಗಿ ಕಾಣ್ಬೋದಾ ಅಂತ ನಮ್ಗೆ. ಬಟ್ ನನ್ಗೆ ಗೊತ್ತಿದೆ ನೀವು ಊರಲ್ಲಿದ್ದೀರಿ, ನಿಮ್ಮ ಹತ್ರ ಲೈಟ್ ಇಲ್ಲ, ಅಲ್ಲಿ ಕರೆಂಟ್ ಇಲ್ಲ, ಆದ್ರೂ ನೀವು ಕಾರಿಂದ ಜಾಯ್ನ್ ಆಗಿದ್ದೀರಿ. ಫಸ್ಟ್ ಆಫ್ ಆಲ್ ಐ ಥ್ಯಾಂಕ್ ಯು ಫಾರ್ ದಟ್. ನೀವು ಆಲ್ಮೋಸ್ಟ್ ಜೆನ್ಸಿ. ನೀವು ನಾನು ಕೇಳ್ಪಟ್ಟಂಗೆ ಯು ಆರ್ ಅನ್ ಆಲ್ಮೋಸ್ಟ್ ಜೆನ್ಸಿ. ಯು ಮಿಸ್ ದ ಜೆನ್ಸಿ ಬ್ರಾಕೆಟ್ ಬೈ 2 years. ಹಾಗಾಗಿ ನಿಮಗೆ ಏನ್ ಅನ್ಸುತ್ತೆ ಈ ಜೆನ್ಸಿ ಅನ್ನೋ ಒಂದು ಅಭಿಯಾನ ಅನ್ನಿ ಅಥವಾ ಒಂದು ಭಾವನೆ ಅಂತ ಏನ್ ಶುರು ಆಗ್ಬಿಟ್ಟಿದೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸೊ ಒಂದು ಅಭಿಪ್ರಾಯ ಅಂತ ಕೇಳಕ್ ಹೋದ್ರೆ ದೇ ಆರ್ ನಾಟ್ ಕಂಪ್ಲೀಟ್ಲಿ ರೈಟ್. ಇವತ್ತಿನ ನಮ್ಮ ಜೆನ್ಸಿ ಜನರೇಷನ್ಗೆ ನನ್ನ ಪ್ರಕಾರ ನಮ್ಮ ಜೆನ್ಸಿ ಜನರೇಷನ್ಸ್ ನ ಮ್ಯಾನಿಪುಲೇಟ್ ಮಾಡೋದು ತುಂಬಾ ಈಸಿ ಅಂತ ಅನ್ನಿಸ್ತು ಆಫ್ಟರ್ ದಿಸ್ ಪ್ರೊಟೆಸ್ಟ್ ಅಂಡ್ ಆಲ್. ಇವಾಗ ಈ CJP ಏನ್ ಫಾರ್ಮೇಶನ್ ಆಯ್ತು, ಸೊ ನಮ್ಮ ಜೆನ್ಸಿ ಜನರೇಷನ್ ಅವರು ಯಾವ ರೀತಿ ಒಂದು ನೆಗೆಟಿವಿಟಿನ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಆಗೋಯ್ತು ಅದು. ಇವಾಗ CJI ಅವರು ಏನು ಕಾಕ್ರೋಚ್ ಅಂತ ಯಾರನ್ನ ಕರೆದ್ರು, ಅಲ್ಲಿನ ಏನು ಲಾಯರ್ಗಳಿರ್ತಾರೆ ಅವ್ರುಗಳು ಕೆಲಸ ಇಲ್ಲದೆ ಇದ್ದಾಗ ಒಂದು ಆಕ್ಟಿವಿಸ್ಟ್ ಅನ್ನು ಹೆಸರು ಹೇಳ್ಕೊಂಡು ಆಕ್ಟಿವಿಸ್ಟ್ ಮಾಡ್ತಾರೆ, ದೇ ಆರ್ ಕಾಕ್ರೋಚಸ್ ಅಂತ ಅವ್ರನ್ನ ಕರೆದಿದ್ದು. ಬಟ್ ಇವರು ಎಷ್ಟು ಈಸಿಯಾಗಿ ಕಂಪ್ಲೀಟ್ ಜೆನ್ಸಿಗಳನ್ನ ಅದರ ಕರೆದ್ರು ಅನ್ನೋ ತರ ಫ್ರೇಮ್ ಮಾಡ್ತಾ ಹೋದ್ರು ಅಂದ್ರೆ ಈ ಸೋಷಿಯಲ್ ಮೀಡಿಯಾ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಯೂಸ್ ಮಾಡ್ಕೊಂಡು. ಸೊ ಆ ಕಂಪ್ಲೀಟ್ ಪ್ರೊಸೆಸ್ ನೋಡಿದಾಗ ನನ್ಗನ್ಸಿದ್ದು ಏನಂದ್ರೆ ವಿ ಕ್ಯಾನ್ ಈಸಿಲಿ ಮ್ಯಾನಿಪುಲೇಟ್ ಅವರ್ ಜೆನ್ಸಿಸ್ ಫಾರ್ ಅ ನೆಗೆಟಿವ್ ಥಿಂಗ್. ಸೊ ಎಲ್ಲೋ ಒಂದ್ ಕಡೆ ಅವ್ರಿಗೆ ಒಂದು ಪ್ರಾಪರ್ ಆಗಿ ರಿಸರ್ಚ್ ಮಾಡುವಂತ ಒಂದು ಕೆಪಾಸಿಟಿ ಆಗ್ಲಿ ಅಥವಾ ನಾನು ಏನ್ ಕನ್ಸ್ಯೂಮ್ ಮಾಡ್ತಿದ್ದೀನಿ ಅದು ಸರಿನಾ ತಪ್ಪಾ ಅಂತ ಯೋಚನೆ ಮಾಡುವಷ್ಟು ಕೆಪಾಸಿಟಿ ಇಲ್ಲ ಅಂತ ಅನಿಸ್ಬಿಡ್ತು ಒಂದ್ ಟೈಮಲ್ಲಿ. ಸೊ ನಾನು ಸ್ವಲ್ಪ ಹಾಸ್ಯಾಗೂ ಕೂಡ ಆ ವಿಚಾರದಲ್ಲಿ ಸ್ವಲ್ಪ ಮಾತಾಡಿದೆ ಸೋಷಿಯಲ್ ಮೀಡಿಯಾಗಳಲ್ಲಿ. ನನಗೆ ಸ್ವಲ್ಪ ಬ್ಯಾಕ್ ಕರೆದಿರೋ ಕಾರಣನೇ ಅದು. ನೀವು ಜೆನ್ಸಿಗಳ ಬಗ್ಗೆ ಹಾರ್ಶ್ ಆಗಿ ಮಾತಾಡಿದ್ರಿ ಅಂತಾನೆ ನಿಮ್ಮಿಂದ ಅಂದ್ರೆ ನಿಮ್ಮ ಜನರೇಷನ್ ಜೆನ್ ಜಿ.
ನಿಮ್ಗೇನ್ ಅನ್ಸುತ್ತೆ? ಬರೀ ಈ ರೀತಿಯ ಒಂದು ಔಟ್ರೀಚ್ ಕಾರ್ಯಕ್ರಮ ಮಾಡಿ ಪ್ರಧಾನ ಮಂತ್ರಿ ಒಂದು ವಿಡಿಯೋ ಮಾಡ್ತಾರೆ, ಮೋಹನ್ ಭಾಗವತ್ ಅವರು ಆಡಿಟೋರಿಯಂ ಪ್ರೋಗ್ರಾಮ್ ಮಾಡ್ತಾರೆ, ರಾಹುಲ್ ಗಾಂಧಿ ಅವರು ಪ್ರತಿಭಟನಾಕಾರರ ಜೊತೆ ನಿಂತು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ, ಇಂಟರ್ನೆಟ್ ಮೂಲಕ ಬೇರೆ ಬೇರೆ ಪ್ರತಿಭಟನೆ, ಯುವ ಪ್ರತಿಭಟನೆಗಳಿಗೆ ಒಂದು ಬೆಂಬಲವನ್ನು ವ್ಯಕ್ತಪಡಿಸ್ತಾರೆ. ಸಾಕಾ ಇಷ್ಟು? ಇಸ್ ಇಟ್ ಓಕೆ? ಆರ್ ಯು ಇಂಪ್ರೆಸ್ಡ್? ನೋ ಸರ್, ಇಲ್ಲಿ ಆಲ್ ಆಫ್ ಎ ಸಡನ್ ಜನ್ಜಿ ಮೇಲೆ ಓವರ್ ಕನ್ಸರ್ನ್ ಬಂದ್ಬಿಟ್ಟಿದೆ ಇವಾಗ. ಹೇಳಿದೆ ಯಾಕೆ ಅಂತ? ಹೌದು, ಇಲ್ಲಿ ಓವರ್ ನೈಟ್ ನಮ್ಮ PM ಅವರು ಬಂದು 12 o'clockಗೆ ಮಿಡ್ ನೈಟ್ಗೆ ಫ್ರೆಂಡ್ಸ್ ಅಂತ ಕಾಲ್ ಮಾಡ್ಕೊಂಡು ಇವತ್ತು ಅವ್ರು ಕರಿಬೇಕಾಗಿ ಬಂತು. ಯಾಕೆ? ಇಟ್ ವಾಸ್ ಆಫ್ ಜೆನ್ಜೀಸ್ ಪ್ರೆಷರ್. ಇಷ್ಟು ದಿನ ಪ್ರೊಟೆಸ್ಟ್ಗಳಾಗಿದೆ, ಇಷ್ಟು ಮಕ್ಕಳು ಸಾವಾಗಿದ್ದಾರೆ, ಇವ್ರು ಇದು ಯಾವುದಕ್ಕೂ ರೆಸ್ಪಾಂಡ್ ಮಾಡಿಲ್ಲ. ಯಾಕೆ? ಅಷ್ಟು ಜನ ಸ್ಟೂಡೆಂಟ್ಸ್ ಬರ್ತಾ ಇದ್ದಾರೆ ಇಂಜಸ್ಟಿಸ್ನ ತಡ್ಕೊಳಕ್ಕಾಗದೆ ಇವತ್ತೇನು ಬಂದು ನಿಂತಿದ್ದಾರೆ. ದಿಸ್ ಇಸ್ ಆಲ್ ಹ್ಯಾಪನ್ ಬಿಕಾಸ್ ಆಫ್ ಜೆನ್ಜೀಸ್ ಇವತ್ತು ಸೇರಿರೋದಕ್ಕೆ. ಸರ್ ಹೇಳಿದ್ರು ಏನು ಸಿಕ್ಕಿದೆ ಇವತ್ತು, ಆ ಪ್ರೊಟೆಸ್ಟ್ ಇಂದ ಏನ್ ಪ್ರಾಫಿಟ್ ಸಿಕ್ಕಿದೆ ಅಂತ ಹೇಳ್ತಾ ಇದ್ರು ಸರ್. ಇವತ್ತು ಏನು ಎಲ್ಲ ಇಡೀ ಸೊಸೈಟಿನಲ್ಲಿ ಏನು ಬದಲಾಗಲ್ಲ. ಸೊಸೈಟಿನಲ್ಲಿ ಇವತ್ತು ಎಲ್ಲ ಅವ್ರವ್ರ ಪಾಡಿಗೆ ಮೊಬೈಲ್ಸ್ಗಳಲ್ಲಿ ಅಡಿಕ್ಟ್ ಆಗಿ ಕುತ್ಕೊಂಡ್ಬಿಟ್ಟಿದ್ದಾರೆ. ಏನೂ ಚೇಂಜ್ ಆಗಲ್ಲ ಸೊಸೈಟಿನಲ್ಲಿ ಅಂತ ಜನಗಳು ನಂಬಿದ್ರಲ್ಲ, ಆ ಒಂದು ನಂಬಿಕೆಯನ್ನ ನುಚ್ಚುನೂರು ಮಾಡಿದ್ದು ಇವತ್ತಿನ ನೀಟಿನ ಪ್ರೊಟೆಸ್ಟ್. ಅದು ದಿಸ್ ಕುಡ್ ಹ್ಯಾಪನ್ ಓನ್ಲಿ ಬಿಕಾಸ್ ಆಫ್ ಜೆನ್ಜಿ. ಈ ಪ್ರೊಟೆಸ್ಟ್ ಆಗಿದೆ. ಸರ್ ಹೇಳಿದ್ರು ಬರೀ ಜೆನ್ಜಿ ನೆಗೆಟಿವಿಟಿ ತುಂಬಿಕೊಂಡಿದ್ದಾರೆ ಅಂತ. 21,000 ಮಕ್ಕಳಿಗೆ ಅಕೌಂಟಬಿಲಿಟಿ ಕೇಳೋದು ತಪ್ಪಾ? ಇದು ಯಾರು ಮಾಡಿದ್ರು? ಇಲ್ಲಿ ಸ್ಟೂಡೆಂಟ್ಸ್ ಸಾವಿನ ಬಗ್ಗೆ ನಯಾ ಪೈಸೆ ಕಾಳಜಿ ಇಲ್ಲ, ನೋವಿಲ್ಲ. ಇದರ ಬಗ್ಗೆ ಸ್ಟೂಡೆಂಟ್ಸ್ ಕೇಳಿದ್ರು. ಇಲ್ಲಿ ಜೆನ್ಜೀಸ್ಗಳ ಬಗ್ಗೆ ನೆಗೆಟಿವಿಟಿ ಬರೀ ಇವಾಗ ಡಿಜಿಟಲ್ ಮೀಡಿಯಾ ಇಂದ ಇವತ್ತು ಇನ್ಫ್ಲೂಯೆನ್ಸ್ ನ ತಗೊಳ್ತಾ ಇದ್ದಾರೆ, ಅದನ್ನೆಲ್ಲ ಹೇಳ್ತಾ ಇದಾರಲ್ಲ. ಈ ಪ್ರೊಟೆಸ್ಟ್ ಜೆನ್ಜಿನಲ್ಲಿರುವಂತ ಕ್ರಿಯೇಟಿವಿಟಿ ಹೊರಗಡೆ ಬಂದಿದೆ. ತರಾವರಿ ಇವತ್ತು ಪೋಸ್ಟರ್ಸ್ ಗಳನ್ನ ತಗೊಂಡು ಬಂದ್ರು. ಸರ್, ದಿಸ್ ಪ್ರೊಟೆಸ್ಟ್ ಯುನೈಟೆಡ್ ಪೀಪಲ್, ಇಂಜಸ್ಟಿಸ್ ವಿರುದ್ಧ ಒಂದು ಪ್ಲಾಟ್ಫಾರ್ಮ್ಗೆ ಬರೋದಕ್ಕೆ. ಏನಂದ್ರೆ ವೈಷ್ಣವಿ ಆತಂಕ ಏನು ಅಂದ್ರೆ, ಓಕೆ ಸೋಫಾರ್ ನೀವೇನ್ ಹೇಳಿದಿರಿ ಅದನ್ನೆಲ್ಲ ಒಪ್ಪಿನೋ, ಲಾಲಾಜಿ ನಾಯಕ್ ಅವರ ಮಾತನ್ನ ಸ್ವಲ್ಪ ಪ್ರತ್ಯೇಕಿಸಿ, ಅವರ ಕಂಪ್ಲೀಟ್ ಮಾತನ್ನ ನಾನು ಒಪ್ಪದೇ ಇರ್ಬೋದು. ಬಟ್ ಒಂದಂತೂ ನಿಜ, ಯು ಶುಡ್ ನಾಟ್ ಬಿ ಮಿಸ್ಲೆಡ್, ಮಿಸ್ಗೈಡೆಡ್ ಆರ್ ಮಿಸ್ಯೂಸ್ಡ್. ನಿಮ್ಮ ಉದ್ದೇಶ ಏನಿದೆ ಆ ಉದ್ದೇಶಕ್ಕೆ ಸ್ಟಿಕ್ ಆಗಿ ನೀವು ಪ್ರತಿಭಟನೆ ಮಾಡಿದ್ರೆ ಓಕೆ. ನೀವು ನಿಮ್ಮ ಪ್ರತಿಭಟನೆಯ ವೇದಿಕೆಯನ್ನ ಬೇರೆಯವ್ರಿಗೆ ಬಳಕೆ ಮಾಡ್ಕೊಳಕ್ ಬಿಟ್ಟಾಗ ನಿಮ್ಮ ಉದ್ದೇಶದ ಬಗ್ಗೆ ನನಗೆ ಪ್ರಶ್ನೆ ಬರ್ಬೇಕಾ ಬೇಡವಾ? ಸರ್, ಇಲ್ಲಿ ಸ್ಟಾರ್ಟ್ ಆಗಿದ್ದೆ ಪ್ರೊಟೆಸ್ಟ್ 21 ಸ್ಟೂಡೆಂಟ್ಸ್ ಸಾವಿನ ಬಗ್ಗೆ. ಈ NTA ಏನಕ್ಕೆ ಇವತ್ತು ಅಷ್ಟು ದಿನ ಈ ದೇಶದ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ. 21 ಜನರ ಆತ್ಮಹತ್ಯೆ, ನೀಟ್ ಪೇಪರ್ ಸೋರಿಕೆ, ಭವಿಷ್ಯದ ಜೊತೆ ಚೆಲ್ಲಾಟ, ಸರ್ಕಾರದ ಜಾಣ ಮತ್ತು ನಿರ್ದಾಕ್ಷಿಣ್ಯ ಮೌನ. ಹೌದು, ಇದನ್ನೆಲ್ಲ ವಿರೋಧಿಸಿ ನೀವು ಪ್ರತಿಭಟನೆ ಮಾಡಿದ್ರಿ. ಇಷ್ಟಕ್ಕೆ ಸೀಮಿತ ಆಗ್ಬೇಕಾಗಿತ್ತು. ಇಲ್ಲಿ ಶಾರ್ಜಿಲ್ ಇಮಾಮ್, ಉಮರ್ ಖಲೀದ್, ಆ ಉಖಾಡ್ಲೆ ಬ್ಯಾಂಗ್ಳೂರ್ ಪೊಲೀಸ್, ಎಲ್ಲಿಂದ ಬಂತ್ರಿ ಇವೆಲ್ಲ? ಯಾಕ್ರಿ ಬರ್ಬೇಕಿದು? ಡೋಂಟ್ ಯು ಥಿಂಕ್ ಯುವರ್ ಪ್ಲಾಟ್ಫಾರ್ಮ್, ಯುವರ್ ರೀಸನ್ಸ್ ವರ್ ಮಿಸ್ಯೂಸ್ಡ್? ಕಮಿಂಗ್ ಟು ಲೋಹಿತ್ ಸರ್, ಕಮಿಂಗ್ ಸರ್. ಇಲ್ಲಿ ಅಲ್ಲ ನಿಮಿಷ, ಲೆಟ್ ವೈಷ್ಣವಿ ಆನ್ಸರ್ ದಿಸ್. ಇಟ್ ಇಸ್ ಯುವರ್, ನಿಮ್ ವೇದಿಕೆ ಅದು ವೈಷ್ಣವಿ, ಜೆನ್ಜಿಗಳ ವೇದಿಕೆ ಆಗಿತ್ತು. ಹೌದು, ಯು ವರ್ ಯೂಸ್ಡ್ ಅಂಡ್ ಯು ವರ್ ಮಿಸ್ಯೂಸ್ಡ್. ತಪ್ಪಲ್ವಾ ಸರ್? ಇಲ್ಲಿ ಕೆಲವು ಈ ಸ್ಲೋಗನ್ಸ್ ಗಳಿಗೆ ಇವತ್ತು ಸ್ಟೂಡೆಂಟ್ಸ್ ಏನ್ ಜೆನ್ಯೂನ್ ಆಗಿ ದೊಡ್ಡ ಸಂಖ್ಯೆನಲ್ಲಿ ಇವತ್ತು ಪ್ರೊಟೆಸ್ಟ್ ಮಾಡಿದ್ದಾರೆ, ಅದಕ್ಕಲ್ವಾ ಸರ್ ಫೋಕಸ್ ಮಾಡಿರೋದು. ಇವತ್ತು ಏನೇನೆಲ್ಲ ಇವತ್ತು ರಾಂಗ್ ಅಲ್ಲಿ ಇವತ್ತು ಯಾವುದೋ ಕೆಲವು ಗುಂಪುಗಳು ಇದನ್ನ ಡಿಸ್ಟರ್ಬ್ ಮಾಡೋದಕ್ಕೆ ಇವತ್ತು ಬಂದಿದ್ದಾರೆ ಇವತ್ತು. ಆದ್ರೆ ಅದನ್ನೆಲ್ಲನೂ ಕೂಡ ಮೀರಿ ಬುಲೆಟ್ಸ್ಗಳನ್ನ ತಿಂದು, ಪೆಲೆಟ್ಸ್ಗಳನ್ನ ತಿಂದು ಅಂದ್ರೂ ಕೂಡ ನೀಟ್ ಧರ್ಮೇಂದ್ರ ಪ್ರಧಾನ್ ರಿಸೈನ್ ಆಗಬೇಕು ಅಂತ ಹೇಳಿ ಕೊನೆತನ ಅವರು ಆ ಪ್ರೊಟೆಸ್ಟ್ ನ ಇಟ್ಕೊಂಡ್ರು ಸರ್. ಇವತ್ತು ರಿಯಲ್ ಇಶ್ಯೂಗಳನ್ನ ತಗೊಂಡು ಸ್ಟೂಡೆಂಟ್ಸ್ ಪ್ರೊಟೆಸ್ಟ್ ಮಾಡಿದ್ರು ಸರ್. ಅಲ್ಲ, ಅದನ್ನ ನೀವು ಒಪ್ತೀರಾ ಅಂತ? ಕರೆಕ್ಟ್ ಇದೆ ಆ ಪ್ರಶ್ನೆ, ಅಜಿತ್ ಅವ್ರ ಕಡೆಯಿಂದ ಬಂದಿದೆ. ಬಟ್ ನಾ ಕೇಳ್ತಿದ್ದೀನಿ, ನೀವು ಒಪ್ತೀರಾ ಈ ರೀತಿ ನಿಮ್ಮ ವೇದಿಕೆ ಮೇಲೆ ಬಂದಲ್ಲಿ ಹೋಯ್ತವ್ರೆ ನಿಮ್ಮ ಹತ್ರ ಬಂದೆ ಸರ್? ಇವತ್ತು ಹಲವಾರು ಇಶ್ಯೂಗಳು ಅನ್ಆನ್ಸರ್ಡ್ ಆಗಿದೆ ಸರ್. ಕಮ್ ಆನ್, ಕಾರ್ಯಕ್ರಮದ ಹೆಸರೇ ಟು ದ ಪಾಯಿಂಟ್. ಹೌ ಕ್ಯಾನ್ ಯು ನಾಟ್ ಬಿ ಟು ದ ಪಾಯಿಂಟ್? ಟು ದ ಪಾಯಿಂಟ್ ಹೇಳಿ. ನೀವು ವಿರೋಧಿಸ್ತೀರಾ ಇಲ್ವಾ ಇದನ್ನ? ನಿಮ್ಮ ಒಂದ್ ನಿಮಿಷ ಲೋಹಿತ್, ನೀವು ಮಾತಾಡ್ತೀರಿ. ವೈಷ್ಣವಿ, ನೀವು ಯಾವ ಕಾರಣಗಳಿಗಾಗಿ ಪ್ರತಿಭಟನೆ ಮಾಡ್ತಿದ್ರಿ, ಆ ಕಾರಣಗಳನ್ನ ಮೀರಿ ನೀವು ನಿರ್ಮಾಣ ಮಾಡಿದಂತ ಈ ಪ್ರತಿಭಟನೆಯ ವೇದಿಕೆಯನ್ನ ಬಳಸ್ಕೊಳ್ಳಾಯ್ತು. ನೀವು ಅದನ್ನ ಒಪ್ತೀರಾ ಇಲ್ವಾ? ಇಟ್ಸ್ ಅ ಯೆಸ್ ಆರ್ ನೋ ಕ್ವೆಶ್ಚನ್. ಯಾರು ಬಳಸ್ಕೊಂಡ್ರು? ಉಮರ್ ಖಲೀದ್ ಸಮರ್ಥಕರು ಬಳಸ್ಕೊಳ್ಳಿಲ್ವಾ ಲೋಹಿತ್? ಮತ್ತೆ ಶಾರ್ಜಿಲ್ ಇಮಾಮ್ ಅವರ ಬಳಸ್ಕೊಳ್ಳಿಲ್ವಾ? ಟ್ರಾನ್ಸ್ ರೈಟ್ಸ್ ಅವ್ರು ಬಳಸ್ಕೊಳ್ಳಿಲ್ವಾ? ಆಮೇಲೆ ಇಲ್ಲಿ ಆ ಉಖಾಡ್ಲೆ ಬೆಂಗಳೂರು ಪೊಲೀಸ್ ಬಳಸ್ಕೊಳ್ಳಿಲ್ವಾ? ಇಲ್ಲಿ ಬೆಂಗಳೂರಿನಲ್ಲಿ ನೋಡಿಲ್ವಾ ನೀವು? ಹೇಳಿ ಅಲ್ಲ, ಹೇಳ್ತಾ ಇರೋದು ಇದೆಲ್ಲ ಬಿಜೆಪಿ ಮತ್ತು RSS ರಿಗೆ ಅಲ್ಲೊಬ್ಬ ಉಮರ್ ಇದ್ರಾಯ್ತು, ಅಲ್ಲೊಬ್ಬ ಶೇಖ್ ಇದ್ರಾಯ್ತು, ಅಲ್ಲೊಬ್ಬ ಮುಲ್ಲಾ ಇದ್ರಾಯ್ತು. ಅಲ್ಲೊಂದು ಮುಸಲ್ಮಾನ ಹೆಸರು ಇದ್ದೇ ಬಿಟ್ರೆ ಸಾಕು, ಇವರಿಗೆ ಅವತ್ತು ಪಾಯಸದ ಊಟ. ಇಂಥ ಒಂದು
ಕಳೆದ 10-12 ವರ್ಷಗಳ ಒಂದು ದಪ್ಪ ಚರ್ಮದ ಪ್ರಭುತ್ವ ಮತ್ತು ಒಂದು ಅಡಾಸಿಟಿ, ಮತ್ತು ಅದನ್ನ ಕನ್ನಡದಲ್ಲಿ ಹೇಳ್ಬೇಕಂತಂದ್ರೆ ಅದನ್ನೇಂತಾರೆ ಒಂದು ದುರಂಕಾರ ಅಂತೀರಾ? ದುರಂಕಾರಿ ಒಂದು ಆಡಳಿತ. ದುರಂಕಾರ ನೀವು ಪ್ರಿಯಾಂಕಾ ಒಂದ್ ನಿಮಿಷ, ನಾನು ಈಗ ಮಾತಾಡಕ್ಕಾಗಲ್ಲ, ನೀವು ಮಾತಾಡಿ ಅಲ್ವಾ? ನಾನು ಬೇರೆಯವ್ರ ಸಮಯದಲ್ಲಿ ನಾನು ಮಾತಾಡಲ್ಲ. ಸೊ ಇಂಥ ಒಂದು ದುರಂಕಾರಿಗಳ ವಿರುದ್ಧ ನಮ್ಮ ಯುವ ಜನರುಗಳು, ನಾನು ಜೆನ್ಜಿ ಅಂತ ಇವ್ರಿಗೇನೋ ಸಮಸ್ಯೆ ಇದೆಯಂತೆ, ಬೇಡ ನಮ್ಮ ಹೊಸ ಹುಡುಗರುಗಳು ಅಂತ ಹೇಳ್ತೀನಿ, ಹೊಸ ಹುಡುಗರುಗಳು ಅವ್ರನ್ನ ಕಿತ್ತು ಹೊತ್ತಾಕಿದ್ದಾರೆ, ಅವರೇನು ಗರ್ವ ಭಂಗವನ್ನ ಮಾಡಿದ್ದಾರೆ. ಅದನ್ನ ಸೆಲೆಬ್ರೇಷನ್ ನ ಇಡೀ ದೇಶ ಮಾಡ್ತಾ ಇದೆ. ಅವ್ರ ಪರವಾಗಿ ನಾವಿದ್ದೇವೆ. ಅದರಲ್ಲಿ ಉಮರ್ ಖಾಲಿದ್ ಬಂದ್ರು ಸಹಿತ ಓಕೆ, ಮತ್ತೊಬ್ಬ ಶೇಖ್ ಬಂದ್ರು ಸಹಿತ ಓಕೆ, ಮತ್ತೊಬ್ಬ ಹುಸೇನ್ ಬಂದ್ರು ಸಹಿತ ಓಕೆ, ಅಲ್ಲೊಬ್ಬ ಲೋಹಿತ್ ನಾಯಕ್ ಬಂದ್ರು ಸಹಿತ ಓಕೆ. ಎಲ್ಲರೂ ನಮ್ಮವರೇ, ಎಲ್ಲರೂ ಭಾರತೀಯರೇ. ಉಮರ್ ಖಾಲಿದ್ ಯಾವನಿಗೂ ಸಹಿತ ಭಾರತೀಯತ್ವ ಸರ್ಟಿಫಿಕೇಟ್ ಯಾವನಿಂದ ಬೇಡ. ಆಯ್ತಾಯ್ತು, ಲೋಹಿತ್ ಅವ್ರಿಗೆ ನಾನು ಬಂದು ಮಾತಾಡ್ತೀನಿ. ಶರತ್ ಅವ್ರು 1 ನಿಮಿಷನೂ ಮಾತಾಡಿಲ್ಲ, 30 minutes ಆಯ್ತದ. ವೈಷ್ಣವಿ ಪ್ಲೀಸ್ 1 minute. ಶರತ್ ನೀವೊಬ್ರು ಯುವಕರಿದ್ದೀರಿ, ಪ್ರಾಬಬ್ಲಿ ಯು ಬಿಲಾಂಗ್ ಟು ಜೆನ್ಜಿ. ಈ ತರದ ಚರ್ಚೆ ಬಂದಾಗ ನಿಮ್ಮ ವೇದಿಕೆನ ದುರ್ಬಳಕೆ ಮಾಡ್ಕೊಳ್ಳೋದು ಓಕೆ ಅಂದ್ಬಿಟ್ರೆ ನಿಮ್ಮ ಅಭಿಪ್ರಾಯ ಏನು? ಶರತ್ ಕೇಳ್ತಿದ್ಯಾ? ಕೇಳಿಸಿದೆ ಸರ್. ಎಸ್, ರೈಟ್. ಶರತ್, ನಾನು ಕೇಳಿದೆ, ನಿಮ್ಮ ವೇದಿಕೆಯನ್ನ ಬೇರೆ ಬೇರೆ ಕಾರಣಗಳಿಗೆ ದುರುಪಯೋಗ ಮಾಡ್ಕೊಂಡ್ಬಿಟ್ರೆ, ಜೆನ್ಜಿಗಳ ವೇದಿಕೆಯನ್ನ, ಪ್ರತಿಭಟನೆಯ ವೇದಿಕೆಯನ್ನ, ಆರ್ ಯು ಓಕೆ? ಆಗ್ಬೋದಾ ಸರ್? ಅರ್ಧ ಕೇಳಿಸ್ಕೊಂಡಿದ್ದೀನಿ ತಮ್ಮ, ಐ ಮೀನ್ ಸೇಮ್ ವೈಷ್ಣವಿ ಅವ್ರಿಗೆ ಹೇಳಿದ ರೀತಿನೇ ಅಲ್ಲ, ಯಾಕೆ ಉಮರ್ ಖಾಲಿದ್ ಅವರ ಹೆಸರು ಬರ್ತಾ ಇದೆ, ಬೇರೆ ಸ್ಟೂಡೆಂಟ್ಸ್ ಹೆಸರು ಯಾಕೆ ಬರ್ತಾ ಇದೆ ಅನ್ನೋ ರೀತಿನಲ್ಲಿ ತಾವು ಕೇಳ್ತಾ ಇದ್ದೀರಾ ಅನ್ಸುತ್ತೆ ಪ್ರಶ್ನೆನ. ಸರ್, ಮೊದಲನೇದಾಗಿ ಐ ವಾಂಟ್ ಟು ಅಡ್ರೆಸ್ ಅಜಿತ್ ಅವ್ರಿಗೆ, ಐ ಥಿಂಕ್ ಬಿಜೆಪಿ ಸ್ಪೋಕ್ಸ್ ಪರ್ಸನ್ ಅವ್ರಿಗೆ ನೀವು ಒಂದು ಪ್ರಶ್ನೆ ಕೇಳಿದ್ರಿ. ಅವರು ವೆರಿ ಸ್ಕಿಲ್ಫುಲಿ ದೇ ಹ್ಯಾವ್ ಅವಾಯ್ಡೆಡ್ ದಟ್ ಕ್ವೆಶ್ಚನ್. ಅಂಡ್ ಅವರ ಒಂದು ಏನು ಇದಿದೆ ಪ್ರೊಪಗಂಡಾ ತರ ಇದೆ, ಅದನ್ನೇ ಅವರು ವ್ಯಕ್ತಪಡಿಸಿದ್ದಾರೆ. ಅದನ್ನ ಫಸ್ಟ್ ಐ ಹ್ಯಾವ್ ಟು ಅಡ್ರೆಸ್. ಜನರೇಷನ್ ಜಿ ಏನಿದೆ, ಇವರ ಒಂದು ಮೇನ್ ಕನ್ಸರ್ನ್ಸ್ ಏನಿದೆ, ಅದು ಇವರ ಹೋರಾಟಕ್ಕೆ ಇವತ್ತು ತಗೊಂಡ್ಬಂದಿರೋದು. ನಮ್ಮನ್ನ ಇವತ್ತೇನು ಹೋರಾಟಕ್ಕೆ ತಂದಿದೆ ಅಂದ್ರೆ ಅದು ನಿರುದ್ಯೋಗ, ಅದು ಬೆಲೆ ಏರಿಕೆ, ಅದು ಯಾವ ರೀತಿ ಮಂದಿರ್ ಮಸೀದಿ ಪೊಲಿಟಿಕ್ಸ್ ನಡೀತಾ ಇದೆ ದೇಶದಲ್ಲಿ, ಮತ್ತೆ ಈ ಎಲ್ಲಾ ಸಂಕಟಗಳನ್ನ ಕಣ್ಮರಿಸ್ತಾ ಇದ್ದಾರೆ. ಸೊ ಇದೊಂದು ಜೆನ್ಯೂನ್ ಕನ್ಸರ್ನ್ ಇಂದ ಬಂದಿರೋದು. ಮತ್ತೆ ಜನರೇಷನ್ಸ್ ಈಸ್ ಅ ವೆರಿ ಪ್ರಾಪರ್ ಕ್ಲಾಸಿಫಿಕೇಶನ್. ಆರ್ಥಿಕ ವ್ಯವಸ್ಥೆ ಯಾವ ರೀತಿ ಇವತ್ತು ತಂದಿದೆ, ಮತ್ತೆ ಅದ್ರ ಜೊತೆ ಯಾವ ರೀತಿ ಕಲ್ಚರ್ ಜೋಡಿದೆ, ಅದ್ರ ಜೊತೆಯಲ್ಲಿ ಬಂದಿರೋದು ಈ ಕ್ಲಾಸಿಫಿಕೇಶನ್ ಜನರೇಷನ್ ಜಿ. ಮತ್ತೆ ಅವರು ಹೋರಾಟ ಮಾಡಬೇಕಾದ್ರೆ ಈ ಒಂದು ಪ್ರಭುತ್ವದ ಕೆಳಗೆ ಯಾರ್ಯಾರು ಅನ್ಯಾಯಕ್ಕೆ ಒಳಗಾಗಿದ್ದಾರೆ, ಯಾರ್ಯಾರು 5-6 ವರ್ಷಗಳಿಂದ ಚಾರ್ಜ್ ಶೀಟ್ ಇಲ್ಲದೆ ರೀತಿನಲ್ಲಿ ಆರೋಪಿಗಳಾಗಿದ್ರು, ಅವರು ಯಾವ ರೀತಿ ಜೈಲಿನಲ್ಲಿ ಕಾಲ ಕಳೀತಾ ಇದ್ದಾರೆ, ಅವ್ರ ಬಗ್ಗೆ ಮಾತು ಬರೋದು ಸಹಜ. ಸೊ ಅದೇ ನಿಟ್ಟಿನಲ್ಲಿ ಇವತ್ತು ಉಮರ್ ಖಾಲಿದ್ ಅವರು ಒಬ್ರು ಸ್ಟೂಡೆಂಟ್ ಆಗಿದ್ರು, ಅವರು ಒಬ್ರು ಸ್ಟೂಡೆಂಟ್ ಲೀಡರ್ ಆಗಿದ್ರು. CA-NRC ಕಾನೂನು ಏನ್ ಬಂದಿತ್ತು ಅದರ ವಿರುದ್ಧ ಒಂದು ಶಾಂತಿಯುತ ಪ್ರತಿಭಟನೆ ಮಾಡಿದವರಾಗಿದ್ರು. ಅವರ ಬಗ್ಗೆ ಮಾತು ಬರೋದ್ರಲ್ಲಿ ಇದರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ ಅಂತ ನಾನು ಹೇಳ್ತಾ ಇದ್ದೀನಿ. ಸರಿ ಬಿಡಿ, ಆಯ್ತಾಯ್ತು. ಯು ಸೆಡ್ ವಾಟ್ ಯು ಸೆಡ್. ಲಾಲಾಜಿ ನೀವು ಹೇಳಿದ್ರಿ ಮಿಸ್ಗೈಡ್, ಮ್ಯಾನಿಪ್ಯುಲೇಟ್ ಬಹಳ ಸುಲಭ ಅಂತ. 1 ನಿಮಿಷ ಶರತ್, ಐ ಕಮಿಂಗ್ ಬ್ಯಾಕ್ ಟು ಯು. ಐಲ್ ಕಮ್ ಬ್ಯಾಕ್ ಟು ಯು ಶರತ್. ಬರ್ತೀನಿ, ನಾನು ನಿಮ್ಮ ಬಳಿ ಬರ್ತಾ ಇದ್ದೀನಿ, ಮತ್ತೆ ಬರ್ತೀನಿ ಶರತ್, ಬರ್ತೀನಿ. ಐಲ್ ಕಮ್ ಬ್ಯಾಕ್ ಟು ಯು ಶರತ್, 1 minute. ಲಾಲಾಜಿ ನಾಯಕ್, ನೀವು ಹೇಳಿದ್ರಿ ಮ್ಯಾನಿಪ್ಯುಲೇಟ್ ಮಾಡೋದಕ್ಕೆ ಬಹಳ ಈಸಿ ಇದೆ, ನೆಗೆಟಿವಿಟಿನ ಇವರಲ್ಲಿ ಎಷ್ಟು ಈಸಿಯಾಗಿ ಇನ್ಫ್ಯೂಸ್ ಮಾಡ್ಬೋದು ಅಂತ. ಆದ್ರೆ ಇಲ್ಲಿ ಪ್ರಶ್ನೆ ಇರೋದು, ಇವ್ರ ಅಭಿಪ್ರಾಯನೇ ಅಲ್ವಾ? ಇಫ್ ದೇ ಸೇ ಉಮರ್ ಖಾಲಿದ್ ಇಸ್ ಓಕೆ, ಯು ಮೇ ಡಿಸಗ್ರಿ, ಬಟ್ ವಾಟ್ ಯು ಹ್ಯಾವ್ ಟು ಸೇ? ಅವರ ಅಭಿಪ್ರಾಯನೇ ಅಲ್ವಾ ಅನ್ನೋ ಪ್ರಶ್ನೆಗೆ ನೀವೇನು ಹೇಳ್ತೀರಿ? ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀರಿ ಸಾಮಾಜಿಕ ವೇದಿಕೆಗಳ ಮೇಲೆ, ಸೊ ಇನ್ಸ್ಟಾಗ್ರಾಮ್ನಲ್ಲಿ, ಬೇರೆ ಬೇರೆ ಕಡೆ. ಯು ಕ್ರಿಟಿಸೈಸ್ ದ ಕಾಂಗ್ರೆಸ್, ಯು ಕ್ರಿಟಿಸೈಸ್ ಸೋ ಮೆನಿ ಥಿಂಗ್ಸ್. ಹೇಳಿ. ಕ್ಯಾನ್ ಯು ರಿಪೀಟ್ ದ ಕ್ವೆಶ್ಚನ್? ನನಗೆ ಸ್ವಲ್ಪ ಅಲ್ಲ, ನಾನು ಕೇಳಿದೆ, ನೀವು ಹೇಳಿದ್ರಿ ಮ್ಯಾನಿಪ್ಯುಲೇಟ್, ನೆಗೆಟಿವಿಟಿ ಹಾಗೆ ಹೀಗೆ ಬಹಳ ಸುಲಭ ಜೆನ್ಜಿಗಳಿಗೆ ಅಂತ. ಇಲ್ಲಿ ಉಮರ್ ಖಾಲಿದ್ ಓಕೆ ಅಂತಿದ್ದಾರೆ ಅವರು. ಉಮರ್ ಖಾಲಿದ್ ವೇದಿಕೆ ಮೇಲೆ ಅವ್ರ ಹೆಸರು ತೆಗೆದಿದ್ದು ಇಟ್ಸ್ ಓಕೆ. ಆದ್ರೆ ನೀವು ಕ್ರಿಟಿಸೈಸ್ ಮಾಡ್ತೀರಿ ಕಾಂಗ್ರೆಸ್ನ, ಇನ್ನೊಬ್ಬರನ್ನ, ಮತ್ತೊಬ್ಬರನ್ನ. ಇವ್ರ ಅಭಿಪ್ರಾಯ ಅಲ್ಲ, ನಿಮ್ಮ ಅಭಿಪ್ರಾಯ ಅನ್ನೋದು ಎಷ್ಟು ಸರಿ ಅಂತ ನಾನೊಂದು ಸಿಂಪಲ್ ಕ್ವಶನ್ ಆಡ್ ಮಾಡ್ತೀನಿ ಸರ್. ನಂದು ಒಂದೇ ಒಂದು ಕ್ವಶನ್ಗೆ ಆನ್ಸರ್ ಮಾಡ್ಬಿಡ್ಲಿ ಅವರು. ಈ ಪ್ರೊಟೆಸ್ಟ್ ನ ಏನ್ ಲೀಡ್ ಮಾಡಿದ್ರಲ್ಲ, ಈ ಪ್ರೊಟೆಸ್ಟ್ ನ ಲೀಡ್ ಮಾಡಿ ಅಲ್ಲಿ ಜೆನ್ಜೀಸ್ ನ ಅಷ್ಟೊಂದು ಜನನ ಸೇರಿಸಿದ್ರಲ್ಲ, ವಾಸ್ ದಟ್ ಕಾನ್ಸ್ಟಿಟ್ಯೂಷನಲ್?
ಕಾನ್ಸ್ಟಿಟ್ಯೂಷನ್ ಪ್ರಕಾರ ಆ ಪ್ರೊಟೆಸ್ಟ್ ಸರಿಯಾಗಿತ್ತು ಅಂತ ನಿಮಗೆ ಅನ್ಸುತ್ತಾ? ನನಗೆ ನೀವೇ ಆನ್ಸರ್ ಮಾಡಿ. ಒಂದು ಪರ್ಮಿಷನ್ ಇಲ್ಲದೆ ಪ್ರೊಟೆಸ್ಟ್ ಮಾಡಿದಾಗ್ಲಿ isn't ಪ್ರತಿಭಟನೆ ಅನ್ನೋದು ಕಾನ್ಸ್ಟಿಟ್ಯೂಷನ್ ಕೊಡುವಂತ ಒಂದು ಆಶ್ವಾಸನೆ ಅಲ್ವಾ? ಇಟ್ ಇಸ್ ಅನ್ ಅಶ್ಯೂರೆನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಹೌ ಕ್ಯಾನ್ ಯು ಸೇ ಇಟ್ ಇಸ್ ನಾಟ್ ಕಾನ್ಸ್ಟಿಟ್ಯೂಷನಲ್? ದಟ್ಸ್ ವಾಟ್ ಐ ಆಮ್ ಆಸ್ಕಿಂಗ್. ವಿತೌಟ್ ಪರ್ಮಿಷನ್ ಇವಾಗ ಇವರು ಫ್ರಂಟ್ ಲೈನ್ ಅಲ್ಲಿ ನಿಂತ್ಕೊಂಡು ಇವ್ರನ್ನ ಏನ್ ಸಪೋರ್ಟ್ ಮಾಡ್ತಿದಾರಲ್ಲ, ವಾಟ್ ದೇ ಆರ್ ಕನ್ವೇಯಿಂಗ್ ಮುಂದೆ ಬರುವಂತ ಜನರೇಷನ್ಸ್ಗೆ ಇವ್ರು ಏನ್ ಕಲಿಸಿದ್ದಾರೆ ಸರ್? ಕಾನ್ಸ್ಟಿಟ್ಯೂಷನ್ ನ ಫಾಲೋ ಮಾಡೋದನ್ನ ಕಲಿಸಿದ್ದಾರೆ ಅಥವಾ ಅದನ್ನ ಆಪೋಸ್ ಮಾಡ್ಕೊಂಡು ನಮಗೆ ಒಂದು ಅನ್ಯಾಯ ಆಗಿದೆ ಅದನ್ನ ಕೇಳಬೇಕು ಅಂದ್ರೆ ಅದನ್ನ ಕ್ರಾಂತಿಕಾರಿ ರೂಪದಲ್ಲಿ ಹೋಗಿ ನಾನು ಸಂಸತ್ನ ಈಗ ಮೋಹನ್ ಭಾಗವತ್ ಅವರು, ನಾನು ಇದಕ್ಕೂ ಮುಂಚೆ ಹೇಳ್ತಿದ್ದೆ ಲಾಲಾಜಿ ಅವರೇ, ಮೋಹನ್ ಭಾಗವತ್ ಅವ್ರು ಹೇಳಿದ್ದಾರೆ, जब संवाद से बात नहीं बनता तो आंदोलन रस्ता है और आंदोलन भी एक तरीका का संवाद है. ಅಂದ್ರೆ ಈ ಮಾತುಕತೆಯಿಂದ ಇತ್ಯರ್ಥ ಆಗ್ಲಿಲ್ಲ ಅಂದ್ರೆ ಪ್ರತಿಭಟನೆ ದಾರಿ, ಮತ್ತೆ ಪ್ರತಿಭಟನೆ ಕೂಡ ಒಂದ್ ರೀತಿಯ ಸಂವಾದವೇ ಅಂತ ಲೋಹಿತ್ ಅವರು. ಅಲ್ಲ ಲೋಹಿತ್ I'll come back to you sir, I'm coming to you. ಲೋಹಿತ್ 30 seconds to you and then I'm going to please. ನಾನು ಮೋಹನ್ ಭಾಗವತ್ ಅವ್ರನ್ನ ತುಂಬಾ ಸೀರಿಯಸ್ ಆಗಿ ಈ ವಿಷಯದಲ್ಲಿ ತಗೊಳ್ಳಲ್ಲ. ಯಾಕೆ ಅಂತಂದ್ರೆ ಮೋಹನ್ ಭಾಗವತ್ ಅವರು ಅವರ ಟೀಮೇ ಮುಸಲ್ಮಾನರನ್ನ ಹೊಡಿತಾ ಇವರು ಮುಸಲ್ಮಾನರ ಸ್ನೇಹ ಬಳಸಬೇಕು ಅಂತ ಹೇಳ್ತಾರೆ. ಪಾಕಿಸ್ತಾನದ ವಿರುದ್ಧ ಇವರು ಸಂಪೂರ್ಣ ರಾಜಕೀಯ ಪಾಕಿಸ್ತಾನ ವಿರುದ್ಧ ಮಾಡ್ತಾ ಪಾಕಿಸ್ತಾನದ ವಿರುದ್ಧ ನಾವು ಒಳ್ಳೆ ಬಾಂಧವ್ಯವನ್ನು ಹೊಂದಬೇಕು ಅಂತಾರೆ. ಸಮಯಕ್ಕೆ ಸರಿಯಾಗಿ ಅವರು ಏನ್ ಬೇಕಾದ್ರೂ ಮಾತಾಡ್ತಾರೆ. ಆ ಕಾರಣಕ್ಕೋಸ್ಕರ ಐ ವಿಲ್ ನಾಟ್ ಟೇಕ್ ವೆರಿ ಸೀರಿಯಸ್ಲಿ. ಒಂದ್ ಕಡೆ ಲೋಹಿತ್ ಅವರೇ, ನೈಜತೆ ಇನ್ನೊಂದ್ ಕಡೆ. ನೈಜತೆ ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ಮೀ ವಿತ್ ಅ ಗನ್, ನಾನು ನಿಮಗೆ ರೋಸ್ ಕೊಡ್ಬೇಕಾ? ಏನು? ವಾಟ್ ಡು ಯು ಥಿಂಕ್ ಐ ಶುಡ್ ಡು? ನೀವ್ ಹೇಳಿ, ನೀವೇನ್ ಹೇಳ್ತಿದ್ದೀರಿ? ಪಾಕಿಸ್ತಾನ ಜೊತೆ ಒಳ್ಳೆ ಸಂಬಂಧ ಇರಬೇಕು ಅನ್ನೋದು ನಮ್ಮ ಆಕಾಂಕ್ಷೆ. ನೈಜತೆ ಏನು? ಆಯ್ತು, ಹೋಗಿ ಹೊಡಿತೀನಿ ಅಂತಾರಲ್ಲ, ಹೋಗಿ ಹೊಡೆದ್ಬಿಡೋಣ, ನಾವೆಲ್ಲ ಬಂದ್ಬಿಡ್ತೀವಿ. ಅದ ಆಮೇಲೆ ಸುಮ್ಮನೆ ಕತೆ ಬೇಡ, ಸುಮ್ಮನೆ ಕತೆ ಬೇಡ, ಡೊಂಗಿತನ ಬೇಡ. ಆ ಕಾರಣಕ್ಕೋಸ್ಕರ ಮೋಹನ್ ಭಾಗವತ್ ಅವ್ರ ಬಗ್ಗೆ ಹೇಳ್ತಾ ಇರೋದು. ಮುಸಲ್ಮಾನರನ್ನ ಇಡೀ ದಿವಸ ಹೊಡಿತೀರಾ? ಟು ದ ಪಾಯಿಂಟ್. ಬನ್ನಿ ಇಲ್ಲಿಗೆ ಬನ್ನಿ, ನೀವೆಲ್ಲಗೋ ಹೋಗ್ಬಿಡ್ರಿ. ಅಜಿತ್ ಸರ್, ಒಂದು ಈ ಡಿಬೇಟ್ ಮಧ್ಯ ಒಂದು 2-3 ಮೂಲಭೂತ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ಬೋದು. ಪ್ಲೀಸ್. ಒಂದು, ನೀಟ್ ಪರೀಕ್ಷೆ ಇತಿಹಾಸದಲ್ಲಿ ಈಗ ನಮ್ಮ ಸ್ವತಂತ್ರ ಭಾರತ ಇತಿಹಾಸ ತಗೊಂಡ್ರೆ ಬಹಳಷ್ಟು ಪರೀಕ್ಷೆಗಳು, ಇದೇನು ಈ ಮೋದಿ ಸರ್ಕಾರದಲ್ಲಿ ಇದು ಮೊದಲನೇ ಬಾರಿ ಪೇಪರ್ ಲೀಕ್ ಆಗ್ತಾ ಇರುವಂಥದ್ದಲ್ಲ. ಸ್ವತಂತ್ರ ಭಾರತದ ಇತಿಹಾಸ ತಗೊಂಡ್ರೆ ನಿಮಗೆ 10 ಉದಾಹರಣೆಗಳು, ಮತ್ತು ಕಾಂಗ್ರೆಸ್ ಸರ್ಕಾರದಲ್ಲೇ ಜಾಸ್ತಿ ಉದಾಹರಣೆಗಳು ಸಿಗ್ತಾ ಇದ್ದಾವೆ ಪೇಪರ್ ಲೀಕ್. ಆದರೆ ಈ ಎಲ್ಲ ಪೇಪರ್ ಲೀಕ್ಗಳಲ್ಲೂ ಒಂದು ಫಂಡಮೆಂಟಲ್ ಏನು ಗೊತ್ತಾ ನಿಖಿಲ್? ಎಲ್ಲ ಪರೀಕ್ಷಾ ಅಕ್ರಮಗಳನ್ನ ಸರ್ಕಾರ ಮೊದಲೇ ಗುರುತಿಸಿ ಪರೀಕ್ಷೆಯನ್ನ ನಿಲ್ಲಿಸಿ ಮತ್ತೆ ಪರೀಕ್ಷೆ ಮಾಡಿದ್ದು ಉದಾಹರಣೆ ನಿಮ್ಗಿಲ್ಲ. ಅಂದ್ರೆ ನಮ್ಮ ಹುಡುಗರದು ಸಮಸ್ಯೆ ಏನು? ಯಾಕೆ ಆಟ ಆಡ್ತೀರಿ? ಹೇಳ್ತೀನಿ ಕೇಳಿ ಸರ್. ತಡಿಯೋ ಕೆಲಸ ನಿಮ್ದು, ಅದಾದ್ಮೇಲೆ ಬರಬೇಡಿ ನೀವು. ತಡಿಬೇಕು, ನೀವು ಸೋರಿಕೆ ಆಗೋದನ್ನೇ ತಡಿಬೇಕು. ದಟ್ಸ್ ಯುವರ್ ಜಾಬ್. ಅದನ್ನೇ ನಾವು ಹೊಣೆಗಾರಿಕೆ ಎಕ್ಸ್ಪೆಕ್ಟ್ ಮಾಡ್ತಿರೋದು. ವೈಷ್ಣವಿ ಪರವಾಗಿ ನಾನು ಮಾತನಾಡ್ತಿದ್ದೀನಿ. ಐ ಆಮ್ ನಾಟ್ ಜೆನ್ ಝಿ, ಐ ಆಮ್ ಟು ಓಲ್ಡ್ ಫಾರ್ ಇಟ್. ಬಟ್ ನಾ ಹೇಳ್ತಿದ್ದೀನಿ, ಅವರ ನಿರೀಕ್ಷೆ ಏನಿದೆ ಗೊತ್ತಾ? ಸೋರಿಕೆನೇ ಆಗಬಾರ್ದು. ಸೋರಿಕೆ ಆದ್ಮೇಲೆ ನೀವು ನಿಲ್ಸಿದ್ರಿ ಅಂದ್ರೆ ದೇರ್ ಇಸ್ ನೋ ಮಾರ್ಕ್ಸ್ ಫಾರ್ ದಟ್. ಅದು ಕರೆಕ್ಟ್. ಅದು ಸೋರಿಕೆ ಆಗಬಾರ್ದು. ಆದರೆ ದುರಂತ ಅಂದ್ರೆ ಸೋರಿಕೆ ಆಗ್ತಾ ಇದೆ. ಸರ್ಕಾರ ನಿಮ್ಗೆ ಗೊತ್ತು, ಪರ್ಮನೆಂಟ್ ಎಕ್ಸಿಕ್ಯೂಟಿವ್ ಮತ್ತೆ ಟೆಂಪರರಿ ಎಕ್ಸಿಕ್ಯೂಟಿವ್, ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ ಏನು, ಬ್ಯೂರೋಕ್ರಸಿ ಅಂದ್ರೆ ಏನು, ಪೊಲಿಟಿಕಲ್ ಸೈನ್ಸ್ ಓದೋರು ಗೊತ್ತು. ಈಗ ಆ ವ್ಯವಸ್ಥೆಗಳು ನಿಯಂತ್ರವಾಗಿರ್ತವೆ. ಈಗ ರಾಜಕೀಯ ಅಧಿಕಾರ 5 ವರ್ಷಕ್ಕೊಂದ್ಸತಿ ರಿನ್ಯೂ ಆಗಬೇಕು, ಸರ್ಕಾರ ಹೋಗ್ತವೆ ಬರ್ತವೆ. ಆದರೆ ನಿಮ್ಮ ಬ್ಯೂರೋಕ್ರಸಿಯಲ್ಲಿ ಇರುವ ವ್ಯವಸ್ಥೆ ಹಾಗೆ ನಿರಂತರವಾಗಿ ಇರ್ತದೆ. ನಿಮಗೆ ಅದನ್ನ ಸುಲಭವಾಗಿ ತಿದ್ದೋದಕ್ಕಾಗಲ್ಲ. ಆದರೆ ಇದೊಂದು ನಿರಂತರವಾದ ಪ್ರಕ್ರಿಯೆ. ಈ ಪ್ರಕ್ರಿಯೆಯಲ್ಲಿ ನಿಮಗೆ ಇದುವರೆಗೆ ಯಾವುದೇ ಸರ್ಕಾರ ನಿಮಗೆ ಒಂದ್ಸತಿ ಪೇಪರ್ ಲೀಕ್ ಆಗಿದೆ ಅಂತ ಗೊತ್ತಾದಾಗ ಸರ್ಕಾರವೇ ಅದನ್ನ ಹೊಣೆ ಹೊತ್ತು ಇಲ್ಲ ಲೀಕ್ ಆಗಿದೆ ಮತ್ತೆ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಮಾಡಿದ್ದು ಮೊದಲ ಸರ್ಕಾರ ಮೋದಿ. ಇಲ್ಲಿವರೆಗೆ ಅದಾಗಲೇ ಇಲ್ಲ. ನಿಮಗೆ ಸರಿ ಮಾಡಬೇಕು ಅಂದ್ರೆ ಫಸ್ಟ್ ಅದ್ರ ಹೊಣೆ ಹೊರಬೇಕು. ಹೊಣೆ ಹೊರದೆ ನಿಮಗೆ ಸರಿ ಮಾಡಕ್ಕಾಗಲ್ಲ. ಹೌದು, ಲೀಕ್ ಆಗಿದೆ ಅಂತ ಮೊದಲ ಬಾರಿ ಒಬ್ಬ ದೇಶದ ಎಜುಕೇಶನ್ ಮಿನಿಸ್ಟರ್ ಹೌದು ಆಗಿದೆ ಅಂತ ಒಪ್ಕೊಂಡು ಅದ್ರ ಸೀರಿಯಸ್ನೆಸ್ ಗೊತ್ತವ್ರಿಗೆ. ಒಪ್ಕೊಂಡ್ರೆ ಏನಾಗುತ್ತೆ, ಇಲ್ಲ ನನ್ನ ಹೆಗಲಿಂದ ನೋಡೋಣ, ಮುಂದೆ ಕೋರ್ಟಲ್ಲಿ ನೋಡೋಣ ಅಂತ ಮಾಡಲಿಲ್ಲ ಅವರು. ಒಪ್ಕೊಂಡು 1 ತಿಂಗಳಲ್ಲಿ ಎಕ್ಸಾಮ್ ಮಾಡ್ತಾರೆ. ಆ ಪರೀಕ್ಷೆ ಸೋರ್ಬೇಕು. ಈ ಪರಿಸ್ಥಿತಿ ಒಳಗೆ ಪೇಪರ್ ಸೋರಿಕೆ ಆಗಬಾರ್ದು ಅಂತ ಹೇಳಿ ಏರ್ಫೋರ್ಸ್ ಅನ್ನು ಇನ್ವಾಲ್ವ್ ಮಾಡ್ತಾರೆ. ಟಾಸ್ಕ್ ಫೋರ್ಸ್ ಮಾಡಿಬಿಟ್ಟು ಒಂದು ಒಳ್ಳೆ ರೀತಿಯ ಪರೀಕ್ಷೆಯನ್ನು ಮಾಡಿ ಮುಗಿಸ್ಕೊಡ್ತಾರೆ. ಆಮೇಲೆ ಹೇಳ್ತೀನಿ ಕೇಳಿ, ಹೊಣೆಗಾರಿಕೆಯ ಕಂಪ್ಲೀಟ್ ನಿರೀಕ್ಷೆಯ ವ್ಯಾಪ್ತಿ ಇದೆಯಲ್ಲ, ಇವಾಗ ನೀವು ಹೊಣೆ ಹೊತ್ತಿದ್ದೀರಿ ಅಜಿತ್. ಹೌದು. ಇಲ್ಲ ರೀ, ತಪ್ಪಾಯ್ತಿದ್ದು. ಇಲ್ಲ, ಅದು ಮುಂದೆ ತಪ್ಪಾಯ್ತಿದ್ದು, ನಾನ್ ರಿಸೈನ್ ಮಾಡ್ತೀನಿ. ನಾವು ಹಿಂದೆ ನೋಡಿಲ್ವಾ ಸರ್ ತಮಿಳ್ನಾಡಲ್ಲಿ ಆಗಿರುವಂತ ರೈಲ್ವೆ ಆಕ್ಸಿಡೆಂಟ್ ಡೆಲ್ಲಿಲಿ ಕೂತಂತ ಮಂತ್ರಿ ರಿಸೈನ್ ಮಾಡೋದು ದೇಶದ ಉದಾಹರಣೆ ಇಲ್ವಾ ಸರ್? ನಾನು ಹೇಳ್ತೀನಿ ಸರ್. ಈಗ ಇದೇ ಉದಾಹರಣೆ ಕರ್ನಾಟಕದಲ್ಲಿ ನೋಡ್ಲಿಕ್ಕೆ ಸಿಗ್ತದೆ ನಿಮಗೆ. ಪ್ರಿಯಾಂಕಾ ಖರ್ಗೆ ಅವ್ರು ಏನು ಹೇಳಿದ್ರು, ಪೊಲೀಸ್ ಎಕ್ಸಾಮ್ನಲ್ಲಿ OMR ಶೀಟ್ ಬದಲಾದಾಗ
ಅದು ಆಗ್ತದ್ರಿ ಅಂದಮೇಲೆ OMR ಶೀಟು ಮತ್ತೆ ನೀವು ಎಕ್ಸಾಮಲ್ಲಿ ಒಂದೇ ನಂಬರ್ ಯಾಕೆ ಕೊಡ್ತೀರಿ? OMR ಶೀಟ್ಗೂ ಎಕ್ಸಾಮ್ಗೂ ಒಂದೇ ನಂಬರ್ ಯಾಕೆ ಕೊಡ್ತೀರಿ? ಅಂದ್ರೆ ಹೊಣೆಗಾರಿಕೆ ಹೊಣೆಗಾರಿಕೆ ಅನ್ನೋದು ಬರೀ ಬಿಜೆಪಿ ಮಾತ್ರ ಅಲ್ಲ. ಪ್ರಿಯಾಂಕಾ ಖರ್ಗೆಗೂ ಹೊಣೆಗಾರಿಕೆ ಇದೆ, DK ಶಿವಕುಮಾರ್ಗೂ ಹೊಣೆಗಾರಿಕೆ ಇದೆ, ರಾಹುಲ್ ಗಾಂಧಿಗೂ ಹೊಣೆಗಾರಿಕೆ ಇದೆ, ಜಾರ್ಖಂಡಲ್ಲಿ ಪ್ರತಿಭಟನೆ ಮಾಡ್ತಾ ಇದಾರಲ್ಲ ಆ ಸರ್ಕಾರಕ್ಕೂ ಹೊಣೆಗಾರಿಕೆ ಇದೆ. ಕೇವಲ ಬಿಜೆಪಿ ಸರ್ಕಾರ ಅಲ್ಲಿ ಹೌದು, ಕಾಂಗ್ರೆಸ್ ಬೆಂಬಲಿತ. ಕಮಿಂಗ್ ಬ್ಯಾಕ್ ವೈಷ್ಣವಿ ಮತ್ತೆ ಶರತ್ ಆಯ್ತಾ? ವೈಷ್ಣವಿ ಮತ್ತೆ ಶರತ್ ನಾನು ಇಬ್ಬರು ಕೇಳೋದು ಲೋಯ್ತವ್ರೆ ಬಂದೆ, ಜೆನ್ಸಿಗಳಿಗೆ ಜಾಸ್ತಿ ಮಾತಾಡೋಕೆ ಕೊಡ್ತಾ ಇಲ್ಲ ನಾವು. ವೈಷ್ಣವಿ ಮತ್ತೆ ಶರತ್ ನೋಡ್ರಿ, ಈ ಸಂಪರ್ಕ ಕಾರ್ಯಕ್ರಮ ಇದೆಯಲ್ಲ, ಔಟ್ ರೀಚ್, ಅದು ರಾಹುಲ್ ಗಾಂಧಿ ಮಾಡ್ಲಿ, ನರೇಂದ್ರ ಮೋದಿ ಅವ್ರು ಮಾಡ್ಲಿ, ಅಥವಾ ಮೋಹನ್ ಭಾಗವತ್ ಅವ್ರು ಮಾಡ್ಲಿ, ಕೇವಲ ಈ ಸಂಪರ್ಕ ಕಾರ್ಯಕ್ರಮ ಸಾಲೋದಿಲ್ಲ ಅಂತ. ನಿಮ್ಮ ಈ ಜನರೇಷನ್ನ ಆಕಾಂಕ್ಷೆಗಳನ್ನ ಪ್ರತಿನಿಧಿಸುವಂತ, ಅದನ್ನ ಆಲಿಸುವಂತ ಪ್ರಣಾಳಿಕೆ ನಮಗೆ ಮುಂದಿನ ಚುನಾವಣೆಯಲ್ಲಿ ಕಾಣಬೇಕು. ಅಷ್ಟೇ ಅಲ್ಲ, ಅದನ್ನ ಅನುಷ್ಠಾನಕ್ಕೆ ಹೇಗೆ ತರ್ತಾರೆ ಅನ್ನೋ ವಿಧಾನವನ್ನ ಕೂಡ ತಿಳಿಸಿ ಹೇಳಬೇಕು. ಅದ್ರ ಜೊತೆಗೆ ನಿಮ್ಮ ನಿರೀಕ್ಷೆಗಳನ್ನ ಕೇಳ್ತೀನಿ. ವೈಷ್ಣವಿ, ಯು ಟೇಕ್ ದಟ್ ಫಸ್ಟ್. ಸರ್, ಎಜುಕೇಶನ್ ಅಲ್ಲಿ ಇವತ್ತು ನಾವು ನೀಟ್ ನಲ್ಲಿ ಪ್ರೊಟೆಸ್ಟ್ ನಲ್ಲಿ ಏನ್ ತಗೊಂಡ್ವಿ, NTA ರದ್ದಾಕಬೇಕು ಸರ್. ಪೇಪರ್ ಲೀಕ್ ಗಳಾಗಿದೆ ಅಂತ ಒಪ್ಕೋತಾ ಇದ್ದಾರೆ. ಫಸ್ಟ್ ಮಿನಿಸ್ಟರ್ ರೀ ಎಕ್ಸಾಮಿನೇಷನ್ ಗೆ ಒಪ್ಕೊಂಡು ರೀ ಎಕ್ಸಾಮಿನೇಷನ್ ಕೊಟ್ರು ಅಂತ ಹೇಳ್ತಾ ಇದ್ದಾರೆ. 6 ಸರಿ ಪೇಪರ್ ಲೀಕ್ ಆಗಿದೆ ಸರ್. 2024 ನಲ್ಲಿ ರೀ ಎಕ್ಸಾಮ್ ಪೇಪರ್ ಲೀಕ್ ಆಗಿದೆ. ಅಧಿಕಾರಿಗಳನ್ನ ಅಲ್ಲಿಂದ ಹೊರಗೆ ಹಾಕಿ ಬೇರೆ ಅಧಿಕಾರಿಗಳನ್ನ ತಂದ್ರೆ ಒಂದ್ ರೀತಿ ರೀಕಾನ್ಸ್ಟಿಟ್ಯೂಟ್ ಮಾಡ್ದಂಗ ಆಗ್ಲಿಲ್ವಾ ವೈಷ್ಣವಿ? ಏನಕ್ಕೆ ಕೇಳ್ತೀನಿ ಅಂದ್ರೆ, ಒಂದ್ ಸ್ಕೂಲಲ್ಲಿ ಒಬ್ಬ ಸ್ಟೂಡೆಂಟ್ ಫೇಲ್ ಆದ ಅಂದ್ರೆ ಸ್ಕೂಲ್ ಮುಚ್ಚು ಅಂತ ಹೇಳ್ತೀರಾ ನೀವು? ಸರ್, ಇವಾಗ ಅದು ಕಾರಣಗಳು ಹುಡುಕ್ಬೇಕಲ್ಲ. ಒನ್ ಮಿನಿಟ್ ಲಿಸನ್, ಐಲ್ ಚೇಂಜ್ ದ ನೇಮ್. NTA alwa, National Testing Agency or Authority, whatever you want, right? I'll make it Testing National Agency. Are you happy? No sir. ಇಲ್ಲ, ಇಲ್ಲಿ ನೇಮ್ ಚೇಂಜ್ ಅಲ್ಲ ಸರ್. ಎಜುಕೇಶನಲ್ ಎಕ್ಸ್ಪರ್ಟ್ಸ್ ಇಲ್ಲದೆ ಇರೋಕಂತ NTA ಪ್ಲಾಟ್ಫಾರ್ಮ್ ಇವತ್ತು ಸ್ಟೂಡೆಂಟ್ಸ್ಗೆ ಎಕ್ಸಾಮ್ಸ್ ನ ನಡೆಸ್ತಾ ಇದ್ದಾರೆ. ಯಾವ ಪ್ಲಾಟ್ಫಾರ್ಮ್ ಸರ್ ಇದು? ಒಂದು ಪ್ರೈವೇಟ್ ಏಜೆನ್ಸಿ. ಯಾಕೆ ಸರ್ ಸ್ಟೂಡೆಂಟ್ಸ್ಗೆ ಎಕ್ಸಾಮಿನೇಷನ್ಸ್ ನ ಇವತ್ತು ಕಂಡಕ್ಟ್ ಮಾಡಬೇಕು? ಇದನ್ನ ನಾವು ಅಪೋಸ್ ಮಾಡ್ತಾ ಇದೀವಿ. ನಾವು ಇವತ್ತೇನು CET ಮುಂಚೆ ಇತ್ತು ಸ್ಟೇಟ್ ಲೆವೆಲ್ ಅಲ್ಲಿ, ಈಗ ನ್ಯಾಷನಲ್ ಲೆವೆಲ್ ಅಲ್ಲಿ ಇವತ್ತು ನೀಟ್ ಅಂತ ಏನ್ ತಗೊಂಡ್ಬಂದ್ರು, ದಿಸ್ ವಾಸ್ ಫಸ್ಟ್ ಬಾಟ್ ಬೈ ಕಾಂಗ್ರೆಸ್ ಅಂಡ್ ಇದು ಇಲ್ಲಿ ಬಿಜೆಪಿನವರು ಅದನ್ನ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ. ಇಷ್ಟು ಸರಿ ಪೇಪರ್ ಲೀಕ್ ಆಗಿದೆ, ಅಕೌಂಟಬಿಲಿಟಿ ಇಲ್ಲ. ಅಂಡ್ ಇಲ್ಲಿ ನೋಡಿ ಸರ್, ನಾವು ಸ್ಟೂಡೆಂಟ್ಸು ಎಜುಕೇಶನ್ ಇವತ್ತು ಎಲ್ಲ ಹಳ್ಳಿಗೂ ರೀಚ್ ಆಗಬೇಕು. ಆ ರೀತಿ ಒಂದು ಸಿಸ್ಟಮ್ ಬೇಕು ಸರ್. ಆ ರೀತಿ ಎಕ್ಸ್ಪೆಕ್ಟೇಷನ್ಸ್ ನಮ್ಗಳಿಗೆ ಇದೆ. ಇಲ್ಲಿ ಎರಡೂ ಕೂಡ ಇವತ್ತೇನು ನೀಟನ್ನ ತಗೊಂಬರೋದ್ರಲ್ಲಿ, ಇವತ್ತು ಅದನ್ನ ಸಪೋರ್ಟ್ ಮಾಡೋದ್ರಲ್ಲಿ, ಸ್ಟಾರ್ಟಿಂಗ್ ಫ್ರಮ್ ಕಾಂಗ್ರೆಸ್ ಮತ್ತು ಇವಾಗ ಬಿಜೆಪಿ, ಇದನ್ನ ನಾವು ಅಪೋಸ್ ಮಾಡ್ತಾ ಇದ್ದೀವಿ. ಕಾಂಕ್ರೀಟ್ ಆಗಿ ನೀವು ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಿ ಇನ್ ಟರ್ಮ್ಸ್ ಆಫ್ ಮೆಜರ್ಸ್? ನಾವು ಇದನ್ನ ಅಳತೆ ಮಾಡಬೇಕು, ಇದನ್ನ ನಾವು ಅನುಭವಿಸಬೇಕು, ನಮ್ಮ ಜೀವಾವಧಿಯಲ್ಲೇ ಅನುಭವಿಸಬೇಕು. ಫಸ್ಟ್ ಆಫ್ ಆಲ್, ಎಜುಕೇಶನ್ ಮಿನಿಸ್ಟರ್ who has feeling towards people. Every child in this country will get education. ಆ ಫೀಲಿಂಗ್ ಇರುವಂತ ಮಿನಿಸ್ಟರ್ ಬೇಕು ಸರ್. ಇವತ್ತು ಅವರು ಮಾಡೋದು ಇದಕ್ಕೆ ಯಾವ್ದಾದ್ರು ಒಂದು ಟೆಸ್ಟ್ ಇದೆಯಾ? ಇದು ಪೀಪಲ್ ಇಂದ ಇವತ್ತು ಸ್ಟೂಡೆಂಟ್ಸ್ ಬ್ಲಡ್ ಟೆಸ್ಟ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತಾ ಹೇಳಿ? ಮಾಡಿಸ್ಬೇಡ. ಇಲ್ಲ ಸರ್, ಇವಾಗ ಎಜುಕೇಶನಲ್ ಎಕ್ಸ್ಪರ್ಟ್ಸ್ ಯಾರಿದ್ದಾರೆ, ಇವರುಗಳು ಯಾರು ಫೇಲ್ ಆಗ್ತಾರೆ ಅವ್ರು ರಾಜೀನಾಮೆ ಕೊಟ್ಟೋದ್ರು ಸಾಕು, 2 ಟರ್ಮ್ ಅಲ್ಲಿ ಎಲ್ಲ ಸರಿ ಆಗ್ಬಿಡುತ್ತೆ. ಹಂಗಂತೀರಾ? ವೆಲ್, ಶರತ್ ನಿರೀಕ್ಷೆಗಳೇನು? ಶರತ್, ಅಲ್ಲ, ಇದು ಒಂದ್ ಸೆಕೆಂಡ್, ಐ ಕಮ್ ಬ್ಯಾಕ್. ಶರತ್ ಮಾತಾಡ್ಲಿಕ್ಕೆ ಸಿಗ್ಲಿಲ್ಲ. ಶರತ್, ನಾನು ನಿರೀಕ್ಷೆಗಳ ಬಗ್ಗೆ ಮಾತಾಡ್ತಿದ್ದೇನೆ. ನಿಮ್ಮ ನಿರೀಕ್ಷೆ ಏನು? ಜೆನ್ ಜಿ ನಿರೀಕ್ಷೆ ಏನು? ಜಸ್ಟ್ ಕಾರ್ಯಕ್ರಮ, ಸಂವಾದ, ನಿಮ್ಮನ್ನ ಹಾಡು ಹೊಗಳಿ, ವಾ ನಾ ನಿಮ್ಮನ್ನ ನಂಬ್ತೇನೆ, ನೀವು ಅದ್ಭುತ ಇದ್ದೀರಿ, ಎಕ್ಸ್ಟ್ರಾರ್ಡಿನರಿ ಇದ್ದೀರಿ, ನೀವು ಹಾಡು ಹೊಗಳ್ಬಿಟ್ರೆ ಸಾಕಾ ಶರತ್? ಏನೇನು ಗೆಸ್ಟ್ ಫ್ಯಾಕಲ್ಟಿ ಇದಿದೆ, ದೇ ಹ್ಯಾವ್ ಟು ಸ್ಟಾರ್ಟ್ ಫಿಲ್ಲಿಂಗ್ ಅಪ್ ದ ಫ್ಯಾಕಲ್ಟಿ. ಏನೇನು ಫ್ಯಾಕಲ್ಟೀಸ್ ಖಾಲಿ ಉಳಿದಿದೆ ಆ ಹುದ್ದೆಗಳನ್ನ ಫಿಲ್ ಅಪ್ ಮಾಡಬೇಕು. ಅಂಡ್ ಅನದರ್ ಮೇಜರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್, ಅನ್ಎಂಪ್ಲಾಯ್ಮೆಂಟ್ ಗೋಸ್ಕರ ಪಬ್ಲಿಕ್ ಸೆಕ್ಟರ್ಸ್ ಏನಿದೆ, ಪಬ್ಲಿಕ್ ಸೆಕ್ಟರ್ಸ್ ಹ್ಯಾವ್ ಟು ಸ್ಟಾರ್ಟ್ ಗ್ರೋಯಿಂಗ್ ಸರ್. ಈ ಕಾರ್ಪೊರೇಟೈಸೇಷನ್ ಏನ್ ಮಾಡಿದ್ದಾರೆ, ಅಡಾನಿ ಅಂಬಾನಿ ಅನ್ನೋ ಈ ಕಾರ್ಪೊರೇಟ್ ದನಿಗಳಿಗೆ ಯಾವ ರೀತಿ. ಶರತ್, ಅಲ್ಲೇ ನಿಲ್ಲಿಸ್ತೀನಿ, ಒಂದು ಪ್ರಶ್ನೆ ಕೇಳ್ತೀನಿ ಆಯ್ತಾ? ನಾನು ಜರ್ನಲಿಸ್ಟ್ ಅಲ್ಲ, ಒಂದ್ ನಿಮಿಷ ಶರತ್, ಜಸ್ಟ್ ಸಮಯ ಮೀರ್ತಾ ಇರೋ ಕಾರಣಕ್ಕೋಸ್ಕರ ಐ ಹ್ಯಾವ್ ಗಿವ್ ಮಿ 1 minute ಪ್ಲೀಸ್. I have a special request to Gen Zs because I genuinely care for them and I really congratulate them. As I am a Gen Z fan. ಯಾಕಂದರೆ ನಮ್ಗಳ ಹತ್ರ ಮಾಡೋಕ್ಕಾಗದೇ ಇರೋದನ್ನು ಅವ್ರು ಮಾಡಿದ್ದಾರೆ. ಇಂಥ ಒಂದು ಪ್ರಭುತ್ವಕ್ಕೆ ಏನು ಪಾಠ ಕಲಿಸೋ ಕೆಲಸನ ಮಾಡಿದ್ದಾರೆ. ಬಟ್ ಆ್ಯಸ್ ಎಲ್ಲರ ಅಭಿಪ್ರಾಯವಂತೆ ಅವರು ಸಹಿತ ಇಮೋಷ್ನಲಿ ವೀಕ್ ಮತ್ತು ವಲ್ನರಬಲ್ ಇದ್ದಾರೆ. ಮತ್ತಷ್ಟಲ್ಲದೆ ತುಂಬ ವಿಷಯಗಳಲ್ಲಿ ಡೆಪ್ತ್ ಆದ ನಾಲೆಜ್ ಇಲ್ಲ ಅಥವಾ ಒಂದು ಇತಿಹಾಸ ಗೊತ್ತಿಲ್ಲ ಈ ರೀತಿಯಾದಂಥ ಒಂದು ಅಭಿಪ್ರಾಯಗಳಿದ್ದಾವೆ. ಆ ಕಾರಣಕ್ಕೋಸ್ಕರ ಐ ಹ್ಯಾವ್ ಅ ಸಜೆಷನ್ ಟು ದೆಮ್, ಹೂ ಎವರ್ ಲಿಸ್ನಿಂಗ್ ಟು. ನೋಡಿ, ಇತಿಹಾಸ ಅರಿಯದವ ಇತಿಹಾಸ ಕಟ್ಟಲಾರ ಅಂತ ಅಂದ್ಬಿಟ್ಟು ಬಾಬಾ ಸಾಹೇಬ್ ಹೇಳಿದ್ದಾರೆ. ಆ ಕಾರಣಕ್ಕೋಸ್ಕರ ವಾಟ್ ಐ ರಿಕ್ವೆಸ್ಟ್ ಯು ಇಸ್, ಈ ದೇಶದ ಇತಿಹಾಸ, ಬಹುಜನ ಚಳವಳಿ, ನಾರಾಯಣ ಗುರುಗಳು, ಬಾಬಾ ಸಾಹೇಬರು,
ಪೂಲೆ ದಂಪತಿಗಳು, ಬಸವಣ್ಣವರ, ಇವ್ರನ್ನ ತಿಳ್ಕೊಳ್ಳಿ. ಅವರು ಯಾರ ವಿರುದ್ಧ ಹೋರಾಡಿದ್ರು, ಯಾವ ಪ್ರಭುತ್ವದ ವಿರುದ್ಧ ಹೋರಾಡಿದ್ರು, ಯಾವ ಅಸಮಾನತೆಯ ವಿರುದ್ಧ ಹೋರಾಡಿದ್ರು, ಸಂವಿಧಾನ ಮಾಡಲಿಕ್ಕೆ ಬಂದ ಸಮಯದಲ್ಲಿ ಯಾವ್ಯಾವ ತೊಂದರೆಗಳು ಬಂದವು, ಯಾರು ನಮ್ಮ ಶತ್ರುಗಳು, ಯಾರು ನಮ್ಮ ಮಿತ್ರರುಗಳನ್ನ ನೀವು ತಿಳ್ಕೊಳ್ಳಿ. ಇಲ್ಲ ಅಂದ್ರೆ ಅದಕ್ಕೆ ಆದಂತ ವಿಶೇಷ ಪ್ರೋಗ್ರಾಮ್ಗಳನ್ನ ನಾವು ಮಾಡೋಣ. ಅದ್ರ ಲೋಹಿತ್ ಅವ್ರೆ, ಅದಕ್ಕೊಂದು ಮಾತು ಹೇಳ್ತೀನಿ, ಅದನ್ನ ನೀವೇ ಸೇರಿಸಿ. ಇಷ್ಟೆಲ್ಲ ತಿಳ್ಕೊಳ್ಳೋದು 90 ಸೆಕೆಂಡ್ ರೀಲ್ ಅಲ್ಲಿ ತಿಳ್ಕೊಳಕ್ ಆಗೋದಿಲ್ಲ ಅಂತ ಕೂಡ ಹೇಳ್ಬಿಡಿ. ಇದನ್ನೆಲ್ಲ ತಿಳ್ಕೊಳ್ಳಿಕ್ಕೆ ಅದಕ್ಕೆ ಆದಂತ ಸಣ್ಣ ಪುಟ್ಟ ಓದುಗಳು ಬೇಕಾಗ್ತವೆ. ಇನ್ ಕೇಸ್ ನೀವು ಓದಿಲ್ಲ ಅಂದ್ರೂ ಸಹಿತ ನೀವು ಏನು ಇಂಟರ್ನೆಟ್ ನೋಡ್ತಾ ಇದ್ದೀರಾ ಅಲ್ಲೇ ಯೂಟ್ಯೂಬ್ ಅಲ್ಲಿ ಬೇಕಾದಷ್ಟು ಈ ವಿಚಾರಗಳದ ಏನು ಲಾಂಗ್ ವಿಡಿಯೋಗಳಿದ್ದಾವೆ. ಸಾಧ್ಯವಾದಷ್ಟು ಅದನ್ನ ನೋಡಿ ಈ ದೇಶದ ಸಾಮಾಜಿಕ ನ್ಯಾಯದ ಹೋರಾಟವನ್ನ, ಈ ದೇಶದ ಸ್ವತಂತ್ರ ಚಳವಳಿಯನ್ನ ಕಟ್ಟಿರುವಂತ, ಈ ದೇಶ ಹೇಗೆ ಕಟ್ತು, ಯಾರ್ಯಾರ ರಕ್ತ ಈ ದೇಶದಲ್ಲಿ ಹೋಗಿದೆ ಅದನ್ನ ತಿಳ್ಕೊಳ್ಳೋಣ. ಸೊ ದಿಸ್ ವಿಲ್ ಸಾಲ್ವ್ ಅವರ್ ಲಾಟ್ ಆಫ್ ಪ್ರಾಬ್ಲಮ್. ಗಾಟ್ ಇಟ್. ವೈಷ್ಣವಿ ನೋಡಿ, ಇನ್ನು ಮುಂದೆ ನಿಮ್ಮ ಆಕಾಂಕ್ಷೆಗಳು ರಾಜಕೀಯ ಪಕ್ಷಗಳ ಪ್ರಣಾಳಿಕೆಯ ಅಂಶ ಆಗಬೇಕು. ಅದನ್ನ ಈಡೇರಿಸುವಂತ ಜವಾಬ್ದಾರಿ ಅವ್ರು ಹೊರಬೇಕು. ನೀವು ಹೊಣೆಗಾರಿಕೆಯನ್ನ ಹೇಗೆ ಕೇಳ್ತೀರಿ ಅನ್ನೋ ಉದಾಹರಣೆ ಆಲ್ರೆಡಿ ಕೊಟ್ಟಿದ್ದೀರಿ. ಆದರೆ ಇದನ್ನು ಮೀರಿ ನೀವು ಸಿಟಿಯಲ್ಲಿದ್ದೀರಿ. ನಿಮ್ಮ ಜೆನ್ಸಿಯ ಒಂದು ವ್ಯಾಪ್ತಿ, ನಿಮ್ಮ ಕಲ್ಪನೆಯ ವ್ಯಾಪ್ತಿ ಜೆನ್ಸಿಗಳಾಗಿ ಒಂದು ರೀತಿ ಇರುತ್ತೆ. ಆದರೆ ಬೆಂಗಳೂರಿನಿಂದ 50 ಕಿಲೋಮೀಟರ್ ಹೊರಗೆ ಹೋದ್ರೆ ಅಲ್ಲೂ ನಿಮ್ಮ ವಯಸ್ಸಿನ ಒಬ್ಬ ಜೆನ್ಸಿ ಯುವಕ ಅವ್ರ ಯುವತಿ, ಅವರ ಒಂದು ಕಲ್ಪನೆ ಏನಿದೆಯಲ್ಲ ಅದೇ ಬೇರೆ ಇರುತ್ತೆ. ಹೌ ಡು ವಿ ರೆಪ್ರೆಸೆಂಟ್ ದಿಸ್ ಪ್ಲೀಸ್? ಸರ್, ಇಲ್ಲಿ ಜಂತರ್ ಮಂತರ್ ನಲ್ಲಿ ಪ್ರೊಟೆಸ್ಟ್ ಆಗ್ತಾ ಇದ್ದಂಗೆನೆ ಎಷ್ಟೋ ಹಳ್ಳಿಗಳಲ್ಲಿ ಇವತ್ತು ಸ್ಕೂಲ್ ಸ್ಟೂಡೆಂಟ್ಸ್ ಜನಾಲ್ಫಾ ಪ್ರೊಟೆಸ್ಟ್ ಗಳು ಎರಪ್ಟ್ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ. ಬೇಸಿಕ್ ಕಮ್ಯುನಿಟೀಸ್ಗೋಸ್ಕರ, ಟಾಯ್ಲೆಟ್ಸ್ಗೋಸ್ಕರ, ವಾಟರ್ಗೋಸ್ಕರ ಇವತ್ತೇನು ಹಳ್ಳಿ ಸ್ಟೂಡೆಂಟ್ಸ್ ಸರ್ ಅವರು ಅದನ್ನ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಇವತ್ತೇನು KPS ಮ್ಯಾಗ್ನೆಟ್ ಶಾಲೆಗಳ ಬಗ್ಗೆ ಏನ್ ಇವತ್ತು ಬಂದಿದೆ, ಗ್ರಾಮ ಪಂಚಾಯತಿಗೆ ಒಂದು ಶಾಲೆ ಮಾಡಬೇಕು ಅಂತ ಹಳ್ಳಿ ಜನ ಸರ್, ಹಳ್ಳಿ ಸ್ಟೂಡೆಂಟ್ಸ್ ಸರ್ ಇವತ್ತು ಎದ್ದು ನಿಂತ್ಕೊಂಡು ಇವತ್ತು ಪ್ರೊಟೆಸ್ಟ್ಗಳನ್ನ ಮಾಡ್ತಾ ಇದ್ದಾರೆ. ನಮ್ಮ ಹಳ್ಳಿಲಿರುವಂತ ಶಾಲೆ ನಮ್ಮ ಹಳ್ಳಿಲಿ ಇರಬೇಕು ಅಂತ ಎದ್ದೊಳ್ತಾ ಇರೋರು ಹಳ್ಳಿ ಜನ. ಜೆನ್ಸೀಸ್ ಅಂದ್ರೆ ಬರೀ ಸಿಟಿಲಿರೋ ಜೆನ್ಸೀಸ್ ಅಷ್ಟೇ ಅಲ್ಲ ಸರ್, ಇವತ್ತು ಹಳ್ಳಿಗಳಲ್ಲಿ ಈ ವಿಷಯ ಅನ್ಯಾಯ ಅಂತ ನಾವುಗಳು ಹಳ್ಳಿಗಳಿಗೆ ಹೋದಾಗ ಜನ ಮಾತಾಡ್ತಾ ಇದ್ದಾರೆ. ಯಾಕೆ ಕೇಳ್ತೀನಿ ಅಂದ್ರೆ, ನಿಮ್ಮ ಅವಶ್ಯಕತೆಗಳು ಬೇರೆ ಇದೆ, ಗ್ರಾಮೀಣ ಭಾಗದಲ್ಲಿರುವಂತ ಜೆನ್ಸಿಯ ಅವಶ್ಯಕತೆಗಳು ಬೇರೆ ಇದೆ. ಎಲ್ಲರಿಗೂ ಒಂದೇ ಅವಶ್ಯಕತೆ, ಎಜುಕೇಶನ್, ಜಾಬ್, ಹೆಲ್ತ್. ಇದು ವಿ ಆರ್ ಅಗೇನ್ಸ್ಟ್ ಕಮರ್ಷಿಯಲೈಸೇಷನ್ ಆಫ್ ಎಜುಕೇಶನ್. ಅವ್ರ ಸಮರಿ ಏನಂತಂದ್ರೆ, ನಮ್ದು ಹೋರಾಟ ಅನ್ಯಾಯದ ವಿರುದ್ಧ, ಅಸಮಾನತೆ ವಿರುದ್ಧ ಅಂತ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ದಟ್ಸ್ ಐ ಲೈಕ್ ಇಟ್. ಅಜಿತ್ ಅವರೇ, ಲೋಹಿತ್ ಅವ್ರು ಸರಿಯಾಗಿ ಸಮರೈಸ್ ಮಾಡ್ಲಿಲ್ಲ ಅಂತ ನನ್ನ ಅಭಿಪ್ರಾಯ. ಮಾಡಿದ್ರ ಲೋಹಿತ್ ಅವರು ತಮಗೆ ಬೇಕಾದ ಸಮರೈಸ್ ಮಾಡಿದ್ರು. ನಾನು ಅನ್ಯಾಯ ಮತ್ತು ಅಸಮಾನತೆಯ ವಿರುದ್ಧವಾಗಿದ್ದು ಹೈಲೈಟ್ ಮಾಡಿದೆ. We can agree to disagree. ಇಲ್ಲಿ ಕೂತಿರೋದೇ ನಾವು to disagree. That's fine. ಅಜಿತ್ ಅವರೇ, ನಾನು ನಿಮಗೆ ಓಪನಿಂಗ್ ಮಾಡಬೇಕಾದ್ರೆ ಜೆನ್ಸಿ ಹ್ಯಾಕ್ ಹುಟ್ಟುಕೊಂತು ಅಂತ ಹೇಳಿದೆ ನಾನು. ನಾನು ನಿಮಗೆ ಅಂಬೇಡ್ಕರ್ದು ಒಂದು ಕೋಟ್ ಹೇಳ್ತೀನಿ. ಇಟ್ ವಾಸ್ ಇನ್ 1950 he said. I literally read. History shows that where ethics and economics in conflict, victory is always with economics. Vested interests have never been known to have willingly devastated themselves to unless there was a sufficient force to compel them. I didn't expect you to speak about Adani's, Ambani's. I didn't expect that. ಹೇಳ್ತೀನಿ ಸರ್, ಇದು ಅಂಬೇಡ್ಕರ್ ಹೇಳಿದ್ದು. ಅಲ್ಲ, ಅಂಬೇಡ್ಕರ್ ಹೇಳಿದ್ದು ಅದಾನಿ ಅಂಬಾನಿ ಬಗ್ಗೆ. ಆಯ್ತಾಯ್ತು, ಬರ್ಲಿ ಇದೆಯಲ್ಲ, ಎಕ್ಸಾಕ್ಟ್ಲಿ ದಟ್ ಈಸ್ ವಾಟ್ ಮೋದಿ ಡೂಯಿಂಗ್ ವಿತ್ ಫೇಸ್ಬುಕ್. ಅನ್ಲೆಸ್ ಯು ಕಂಪೆಲ್ ದೆಮ್, ದೇ ವೋಂಟ್ ಗೋ ಫಾರ್ ಎಥಿಕ್ಸ್. ಆಸ್ಟ್ರೇಲಿಯಾದಲ್ಲಿ ಇದನ್ನೇ ಮಾಡಿದ್ರು, 16 ವರ್ಷದ ಮಕ್ಕಳಿಗೆ ಬ್ಯಾನ್ ಮಾಡಿದ್ರು. ಯಾಕೆ ಅಂದರೆ ಕೋವಿಡ್ ಪೀಕಲ್ಲಿದ್ದಾಗ ಫೇಸ್ಬುಕ್ ಮತ್ತು ಗೂಗಲ್ ಒಟ್ಟಿಗೆ ಸೇರಿಕೊಂಡು ನಿಮಗೆ ನೀವು ದುಡ್ಡು ಕೊಡದೇ ಇದ್ದರೆ ನಾವು ಗೂಗಲ್ ನ್ಯೂಸ್ ಲಿಂಕನ್ನು ಕೊಡೋದಿಲ್ಲ ಅಂತ ಹೇಳಿದ್ರು. ಎಟ್ ದ ಪೀಕ್ ಆಫ್ ಕೋವಿಡ್ ಫೈಸರ್ ಮತ್ತು ಈ ಕಂಪ್ನಿಗಳು ಸೌತ್ ಅಮೆರಿಕಾದ ಒಂದು ದೇಶಕ್ಕೆ ನಾನು ನಿನಗೆ ವ್ಯಾಕ್ಸಿನ್ ಕೊಡಬೇಕು ಅಂದರೆ ನಿನ್ನ ಮಿಲಿಟರಿ ಇನ್ಫ್ರಾಸ್ಟ್ರಕ್ಚರ್ ನನಗೆ ಅಡ ಇಡಬೇಕು ಅಂದರು. ಲುಕ್ ಎಟ್ ದ ಇಕನಾಮಿಕ್ ವರ್ಸಸ್ ಎಥಿಕ್ಸ್. ಸೊ ಈ ಟರ್ಮಿನಾಲಜಿ ಕೂಡ ಹುಟ್ಟಾಕಿದ್ದಿದೆ. ನಾನು ಹೇಳ್ತಾ ಇರೋದು ಜೆನ್ಸಿ ಅನ್ನೋದನ್ನ ಗ್ಲೋಬಲಿ ಡಿನಾಮಿನೇಟ್ ಮಾಡಬೇಡಿ. You can't have market forces to drive that. You have to drive it with Indian civilizational value. I agree, but I disagree. That is what you have to do. ನಿಯಂತ್ರಿಸುವಂತ ವಿಫಲ ಪ್ರಯತ್ನವನ್ನು ನಿಭಾಯಿಸುವಂತ ಪ್ರಯತ್ನ ಮಾಡಿದ್ರೆ ಹೆಲ್ಪ್ ಆಗ್ತದೆ. ವೈಷ್ಣವಿಗೆ ನಾಟ್ ಕಂಟ್ರೋಲ್,
ವೈಷ್ಣವಿಗೆ ಬೇಕಾಗಿರೋದು ಕನ್ಸರ್ನ್. Concern. ವೈಷ್ಣವಿಗೆ ಬೇಕಾಗಿರೋದು ನಾಟ್ ರೆಗ್ಯುಲೇಷನ್. ವೈಷ್ಣವಿಗೆ ಬೇಕಾಗಿರೋದು ಸಮ್ ಆಂಟಿಸಿಪೇಷನ್ ಅಂಡ್ ಸಮ್ ಸೊಲ್ಯೂಷನ್. ಇದು ಬೇಕಾಗಿರೋದು ವೈಷ್ಣವಿ. ಕಂಟ್ರೋಲ್ ಮಾಡೋದು ಅಂತ ತಿಳ್ಕೊಂಡ್ರೆ ಕಷ್ಟ ಆಗ್ತದೆ. ಸರ್, ಇಲ್ಲಿ ಮಕ್ಕಳಿಗೆ ಸಮಾಧಾನ ಮಾಡ್ಬೇಕು ಅಂತ ತಲೆ ಹೊಡೆಯೋದು, ರಕ್ತ ಬರೋ ತರ ಮಾಡೋದು, ಇದಾ ಸರ್ ಅವರ ಮಕ್ಕಳ ಬಗ್ಗೆ ಅದು ಬೇರೆನೇ ಕಥೆ. ಬೇರೆ ಆಗುತ್ತೆ. ವೈಷ್ಣವಿ, ಸಮರ್ಥನೆ ಮಾಡ್ಕೊಳ್ಳೋದು. Thank you, ಲೋಹಿತ್ ಅವರೇ. ಅಜಿತ್, ಥ್ಯಾಂಕ್ ಯು ಸೋ ಮಚ್. ಲಾಲಾಜಿ ನಾಯಕ್, ಸ್ಪೆಷಲ್ ಥ್ಯಾಂಕ್ಸ್ ಟು ಯು. ಶರತ್, ಧನ್ಯವಾದ. ಇದಾಗಿತ್ತು ಇವತ್ತಿನ ಚರ್ಚೆಯ ವಿಷಯ, ಕ್ರೇಜಿ ಫಾರ್ ಜೆನ್ಜಿ. ನೋಡ್ತೀರಿ PNS ವಿಸ್ತಾರ, ನೇರ, ನಿಖರ, ಜನಪರ.